ಆಧ್ಯಾತ್ಮಿಕತೆ ಅಂದ್ರೂ ಕೂಡ ಒಂದು ಶಾಸ್ತ್ರ. ನೆನ್ಪಿಟ್ಕೊಳ್ಳಿ. ಅದೊಂದು ಸೈನ್ಸ್ ಅದು. ಯಾಕೆ ಸೈನ್ಸ್ ಅಂದ್ರೆ ಏನು? ಎಕ್ಸ್‌ಪೀರಿಯನ್ಸ್ ಅಂಡ್ ಎಕ್ಸ್‌ಪರಿಮೆಂಟೇಷನ್ ಅದೇ ಸೈನ್ಸ್. ವಿಜ್ಞಾನ ಅಂದ್ರೇನು? ನಾವು ಪ್ರಯೋಗ ಮಾಡ್ತೀವಿ ಪ್ಲಸ್ ಅನುಭವ ಪಡಿತೀವಿ. ಅನುಭವ ನೋಡಿ ಎಕ್ಸ್‌ಪೀರಿಯನ್ಸ್ ಆಗ್ತೀವಿ ಪ್ಲಸ್ ಪ್ರಯೋಗ ಮಾಡ್ತೀವಿ. ಅದೇ ವಿಜ್ಞಾನ. ವಿಜ್ಞಾನದ ಡೆಫಿನೇಷನ್ ಅದು. ಅಲ್ವಾ? ಸೊ ಸ್ಪಿರಿಚುಯಾಲಿಟಿ ಕೂಡ ಒಂದು ವಿಜ್ಞಾನನೇ. ಪ್ರತಿ ಒಂದು ಕೂಡ ಸೈನ್ಸೇ, ನೆನ್ಪಿಟ್ಕೊಳ್ಳಿ. ಈ ಸೈನ್ಸ್ ತಿಳ್ಕೊಂಡ್ರೆ ಏನ್ ಗೊತ್ತಾಗುತ್ತಂದ್ರೆ ನಮಗೆ ನಮ್ಮ ಜೀವನದ ಮೇಲೆ ಕ್ಲಾರಿಟಿ ಬರುತ್ತೆ. ಜೀವನದ ಮೇಲೆ ಹಿಡಿತ ಬರುತ್ತೆ. ಅದ್ಭುತವಾದ ಕ್ಲಾರಿಟಿ ಬರುತ್ತೆ ಜೀವನದ ಮೇಲೆ. ನಾನು ಈ ಜೀವನದಲ್ಲಿ ಏನ್ ಮಾಡ್ಬೇಕು, ಹೇಗ್ ಹೋಗ್ಬೇಕು, ಏನ್ ಮಾತಾಡ್ಬೇಕು ಎಲ್ಲ ಗೊತ್ತಾಗುತ್ತೆ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆ, ನನ್ನಿಂದ ಬರ್ತಕ್ಕಂಥ ಪ್ರತಿಯೊಂದು ಔಟ್‌ಪುಟ್ ನಮ್ಮಿಂದ ಏನ್ ಬರ್ತಿದೆ? ಒಳಗಿಂದ ಆಲೋಚನೆ ಬರ್ತಿದೆ. ಒಳಗಿಂದ ಅಂದ್ರೆ ಆತ್ಮದಿಂದ ಆಲೋಚನೆ ಬರ್ತಿದೆ. ಮಾತು ಬರ್ತಿದೆ. ಒಂದ್ ದೃಷ್ಟಿ ಬರ್ತಿದೆ. ಇವು ನಮ್ಮಿಂದ ಸೃಷ್ಟಿ ಆಗ್ತಿದಾವೆಲ್ಲ ಒಳಗಿಂದ. ಇವೆಲ್ಲ ಹೇಗಿರ್ಬೇಕಂತ ಗೊತ್ತಾಗುತ್ತೆ. ಯಾಕೆ ಈ ತರ ಇರ್ಬೇಕಂತ ಆ ವಿಜ್ಞಾನನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ನೋಡಿ. ಸೊ ನಾವು ಆಧ್ಯಾತ್ಮನ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸದಲ್ಲೂ ಕೂಡ ಆ ಒಂದು ಪರ್ಫೆಕ್ಷನ್ ಇರಲ್ಲ, ಕ್ಲಾರಿಟಿ ಇರೋದಿಲ್ಲ. ಇವಾಗ ನಾವೆಲ್ಲ ಒಂದು ಸಂಸ್ಕಾರದಿಂದ ಬಂದಿದ್ದೀವಿ ಈ ಒಂದು ಧ್ಯಾನ ಮಾರ್ಗಕ್ಕೆ. ಆ ಸಂಸ್ಕಾರ ಇಲ್ಲ ಅಂದ್ರೆ ಧ್ಯಾನಕ್ಕೆ ಬರಕ್ ಸಾಧ್ಯ ಇಲ್ಲ. ಏನಪ್ಪಾ ಸಂಸ್ಕಾರ ಅಂದ್ರೆ ಒಂದು ಭಕ್ತಿ ಅಂತಕ್ಕಂಥ ಸಂಸ್ಕಾರ, ಒಂದು ಭಯ ಅಂತಕ್ಕಂಥ ಸಂಸ್ಕಾರ, ಒಂದು ಗೌರವ ಕೊಡ್ಬೇಕಂತಕ್ಕಂಥ ಸಂಸ್ಕಾರ ಗುರುಗೆ, ಅಥವಾ ಜೀವನ ಚೆನ್ನಾಗಿರ್ಬೇಕು, ಒಂದು ಒಳ್ಳೆ ದಾರಿನಲ್ಲಿ ಹೋಗ್ಬೇಕಂತ ಒಂದು ಸಂಸ್ಕಾರದಿಂದ ಬಂದಿದ್ದೀವಿ. ಆ ಸಂಸ್ಕಾರ ಏನಂದ್ರೆ ಒಬ್ರು ಹೇಳಿದ್ದಾರೆ ಹೀಗ್ ಮಾಡಿದ್ರೆ ಒಳ್ಳೇದು ಅಂತ ಕೆಲವೊಬ್ರು ಮಾಡ್ತಾರೆ. ತಿಳ್ಕೊಂಡು ಮಾಡ್ತಾರೆ. ತಿಳ್ಕೊಂಡು ಮಾಡೋನು ಅವನು ವಿಜ್ಞಾನಿ, ಅವನು ಸೈಂಟಿಸ್ಟ್ ಅವನು. ಸೈಂಟಿಸ್ಟ್ ಅಂದ್ರೆ ಏನೋ ಕಂಡಿಡಿಯೋನೊಂದೇ ಸೈಂಟಿಸ್ಟ್ ಅಲ್ಲ. ಪ್ರತಿ ಕೆಲ್ಸನೂ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಂಡು ಈ ಕೆಲ್ಸ ಹಿಂಗ್ ಮಾಡಿದ್ರೆ ಏನಾಗುತ್ತೆ, ಈ ತರ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅದನ್ನ ತಿಳ್ಕೊಂಡು ಮಾಡೋನು ಸೈಂಟಿಸ್ಟ್ ಅವನು. ಅಂದ್ರೆ ಪ್ರತಿ ಕೆಲ್ಸ ಕೂಡ ಒಂದು ವೈಜ್ಞಾನಿಕವಾಗಿ ಮಾಡ್ಬೇಕು, ಶಾಸ್ತ್ರೀಯವಾಗಿ ಮಾಡ್ಬೇಕು. ಅದೇ ಶಾಸ್ತ್ರೀಯತೆ ಅಂದ್ರೆ ಏನು? ಪ್ರತಿ ಒಂದು ಕಡೆ ಕೂಡ ಶಾಸ್ತ್ರೀಯತೆಯನ್ನ ನಾವು ಅಪ್ಲೈ ಮಾಡ್ಕೋಬೇಕು. ನಮ್ಮ ಗುರುಗಳು ಹೇಳೋರು ಶಾಸ್ತ್ರೀಯವಾಗಿ ಮಾತಾಡ್ಬೇಕು ಅಂತಿದ್ರು. ಅಂದ್ರೆ ಒಂದು ಮಾತಾಡಿದ್ರೆ ಅದಕ್ಕ ಲಿಂಕ್ ಇರಬೇಕು. ಮಾತಿಗೆ ಲಿಂಕ್ ಇರಬೇಕು. ಏನೇ ಮಾತಾಡಿದ್ರು ಕೂಡ ಕೊನೆಗೆ ಒಂದು ಅರ್ಥ ಕೊಡಂಗಿರ್ಬೇಕು ಮಾತು. ಅವಾಗ ಏನಾಗುತ್ತೆ? ಕೇಳೋರ್ಗೂ ಕೂಡ ಹಿತ ಆಗುತ್ತೆ, ಅರ್ಥನೂ ಆಗುತ್ತೆ. ನೋಡಿ. ಅದಾದ್ಮೇಲೆ ಸೊ ಆಧ್ಯಾತ್ಮಿಕತೆಯನ್ನು ಕೂಡ ನಾವು ಸರಿಯಾಗಿ ಶಾಸ್ತ್ರೀಯವಾಗಿ ಅರ್ಥ ಮಾಡ್ಕೊಂಡ್ರೆ ಅದು ನಮ್ಮನ್ನ ಅದು ನಮ್ಮ ಮೇಲ್ ತಗೊಂಡೋಗುತ್ತೆ. ಜೊತೆಗೆ ನಾವು ಏನು ಗುರಿನ ಮುಟ್ಟಬೇಕಾಗಿತ್ತು ಆ ಗುರಿನ ಕರೆಕ್ಟ್ ಆಗಿ ಮುಟ್ತೀವಿ. ಆಮೇಲೆ ಕ್ಲಾರಿಟಿಯಿಂದ ಇರ್ತೀವಿ ನಾವು ಯಾವಾಗ್ಲೂ ಕೂಡ. ಮತ್ತೆ ನಾನು ಹೇಳೋ ವಿಷಯಕ್ಕೆ ಹೋಗ್ತೀನಿ. ನೋಡಿ, ಧ್ಯಾನ ಪದ್ಧತಿಗಳು ನಾನು ನಮ್ಮ ಮೆಡಿಟೇಟರ್ಸ್‌ನ ನೋಡಿದ್ದೀನಿ. ವಿಪಸ್ಸನ ಧ್ಯಾನ ಅಂತೆ. ನೋಡಿ, ವಿಪಸ್ಸನ ಧ್ಯಾನ ಅನ್ನೋದೇ ಇಲ್ಲ ಫಸ್ಟು. ನನ್ಗೆ ಕೇಳ್ತಿರ್ತೀನಿ, ನನಗೂ ಫೋನ್ ಬರ್ತಿದೆ, ಸರ್ ವಿಪಸ್ಸನ ಮೆಡಿಟೇಷನ್ ಹೇಳ್ಕೊಡ್ತೀರಾ ಅಂತ. ಈ ಒಂದು ವಿಷಯನೇ ಅರ್ಥ ಮಾಡ್ಕೊಳ್ಳಿ. ದೇರ್ ಇಸ್ ನೋ ವಿಪಸ್ಸನ ಮೆಡಿಟೇಷನ್. ವಿಪಸ್ಸನ ಅಂತಕ್ಕಂಥದ್ದು ಸ್ಥಿತಿ. ನೋಡಿ, ಧ್ಯಾನ ಅಂತಕ್ಕಂಥದ್ದು ಏನು? ಫಸ್ಟ್ ಆನಾಪಾನಸತಿ, ಕಾಯಾನುಪಸ್ಸನ, ವಿಪಸ್ಸನ. ಏನು ಆನಾಪಾನಸತಿ ಅಂದ್ರೆ ಉಸಿರಾಟ ಗಮನಿಸೋದು, ಕಾಯಾನುಪಸ್ಸನ ಅಂದ್ರೆ ದೇಹ ಎಲ್ಲ ಶುದ್ಧ ಆಗೋದು, ಆ ವಿಶುದ್ಧ ಚಕ್ರ ಶುದ್ಧ ಆಗೋದು. ವಿಪಸ್ಸನ ಅಂದ್ರೆ ಏನು? ಥರ್ಡ್ ಐ ವಿಷನ್ಸ್ ಕಾಣೋದು, ವಿ ಪ್ಲಸ್ ಪಸ್ಸನ. ನೋಡಿ, ಅಂದ್ರೆ ನೀನ್ ಮೂರನೇ ಕಣ್ಣಿಂದ ಸರಿಯಾಗಿ ನೋಡೋದು. ವಿ ಅಂದ್ರೆ ಕ್ಲೀನ್ ಆಗಿ ಸರಿಯಾಗಿ ನೋಡೋದು. ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ ನಿಮ್ಗೆ. ಧ್ಯಾನದಲ್ಲಿ ಚಕ್ರ ಮೆಡಿಟೇಷನ್ ಸರ್, ಇನ್ನು ವಿಜುವಲೈಸೇಷನ್ ಮೆಡಿಟೇಷನ್ ಸರ್. ನೀ ಧ್ಯಾನ ಅಂದ್ರೆ ಏನಪ್ಪ ಫಸ್ಟು? ಧ್ಯಾನದ ಡೆಫಿನೇಷನ್ ಏನು? ಧ್ಯಾನ ನಿರ್ವಿಷಂ ಮನಃ, ಯೋಗ ಚಿತ್ತವೃತ್ತಿ ನಿರೋಧ. ಇದು ಡೆಫಿನೇಷನ್. ಡೆಫಿನೇಷನ್ ಬಿಟ್ಟು ಏನ್ ಮಾಡ್ತೀವಿ? ದೊಡ್ಡ ವಿಷಯ ತಿಳ್ಕೊಳಕ್ ಹೋಗ್ತೀವಿ.
ಒಂದು ಮರ ಇದೆ, ಅದನ್ನ ಮೇಲಿಂದ ಹೋಗಿ ಅಲುಗಾಡಿಸಿದ್ರೆ ಅಲುಗಾಡುತ್ತೆ ಮರ, ಕೆಳಗಿಂದ ಅಲುಗಾಡಿಸಿದ್ರೆ ಅಲುಗಾಡುತ್ತೆ ಮರ. ಅಂದ್ರೆ ಏನು? ನೀನ್ ಫಸ್ಟ್ ಬುನಾದಿನ ಅಥವಾ ಬೇಸಿಕ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ನೀನ್ ಬೇಸಿಕ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿನಗೆ ಯಾರು ಮೋಸ ಮಾಡಕ್ ಸಾಧ್ಯ ಇಲ್ಲ. ಯಾರು ಬಂದು ನಿನಗೆ ತಪ್ಪು ದಾರಿಗೆ ಕರ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ನೀನೇ ಹೇಳ್ತೀವಿ ತಪ್ಪು ಹೇಳ್ತಿದ್ಯಾ, ಹೋಗು ನೀನು, ನಿನ್ ದಾರಿ ನಿಂದು, ನನ್ನ ದಾರಿ ನಂದು, ನಾನು ಅದ್ಭುತವಾಗಿ ಒಳ್ಳೆ ದಾರಿನಲ್ಲಿ ಇದ್ದೀನಿ ಅಂತ ಹೇಳ್ತೀನಿ. ಇವೆಲ್ಲ ಯಾಕೆ ನಮಗಿರ್ಬೇಕು? ಶಾಸ್ತ್ರೀಯವಾಗಿ ತಿಳ್ಕೊಬೇಕಂದ್ರೆ ನಾವು ಒಂದು ಅದ್ಭುತವಾದ ಒಂದು ದಾರಿನಲ್ಲಿ ಹೋಗಿ ನಮ್ಮ ಗುರಿನ ಮುಟ್ಟಬೇಕು. ಏನಪ್ಪಾ ನಮ್ಮ ಗುರಿ ಅಂದ್ರೆ ಆನಂದ ನಮ್ಮ ಗುರಿ. ಪ್ರತಿ ಕ್ಷಣ ಆನಂದವಾಗಿ, ಭಯರಹಿತವಾಗಿ, ಪ್ರತಿ ಮಾತು ಕ್ಲಾರಿಟಿಯಿಂದ, ಪ್ರತಿ ಕೆಲಸ ಕೂಡ ಕ್ಲಾರಿಟಿಯಿಂದ, ಧೈರ್ಯವಾಗಿ ಇಡಕ್ಕೋಸ್ಕರ ನಮ್ಗೇನ್ ಬೇಕು? ಆ ಒಂದು ಧ್ಯಾನ ಶಾಸ್ತ್ರನ ಸರಿಯಾಗಿ ಅಧ್ಯಯನ ಮಾಡಬೇಕು. ನೋಡಿ, ಪತ್ರಿಜಿ ಗ್ರೇಟ್ನೆಸ್ ಏನಂದ್ರೆ ಆ ಸ್ಪಿರಿಚುಯಾಲಿಟಿನ ಸೈನ್ಸ್ ಆಗಿ ನೋಡಿದ್ರು. ಹಂಗಾಗಿ ಆ ಧ್ಯಾನ ವಿದ್ಯೆನ ಅಷ್ಟು ಸುಲಭವಾಗಿ ಆ ಎಲ್ಲರಿಗೂ ಅರ್ಥ ಆಗಂಗೆ, ಆಮೇಲೆ ಧ್ಯಾನದಲ್ಲಿ ಸರಿಯಾಗಿ ಆಳವಾಗಿ ಇಳಿಯಂಗೆ ದಾರಿ ಯಾಕೆ ಮಾಡ್ಕೊಟ್ರು ಅಂದ್ರೆ ಧ್ಯಾನ ಶಾಸ್ತ್ರೀಯವಾಗಿ ನೋಡಿದ್ರು ಅವ್ರು, ಶಾಸ್ತ್ರೀಯವಾಗಿ ಹೇಳ್ಕೊಟ್ರು ಅವ್ರು. ಆ ಸುಲಭನೇ ಧ್ಯಾನ, ಬಟ್ ಶಾಸ್ತ್ರೀಯವಾಗಿ ಹೇಳ್ಕೊಟ್ರು ನೋಡಿ, ಅದು ಇಂಪಾರ್ಟೆಂಟ್. ಅಂದ್ರೆ ನಾವು ವಿಷಯಗಳನ್ನ ಸರಿಯಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳಲ್ಲ, ಶಾಸ್ತ್ರೀಯವಾಗಿ ಅರ್ಥ ಮಾಡ್ಕೊಳಲ್ಲ. ಅದೇ ಒಂದು ದೊಡ್ಡ ಸಮಸ್ಯೆ. ನಾವೇನ್ ಮಾಡ್ತೀವಿ? ಅವಸರ ಮಾಡ್ತೀವಿ, ಅಥವಾ ಎಲ್ಲ ವಿಷಯಕ್ಕೂ ಎಲ್ಲರ ಹೇಳಿದಕ್ಕೂ ತಲೆ ಆಡಿಸ್ತೀವಿ. ಎಲ್ಲರ ಹೇಳಿದ್ದಕ್ಕೂ ತಲೆ ಆಡಿಸ್ಬಾರ್ದು. ಅಂದ್ರೆ ನಿನ್ನ ಒಂದು ವೈಶಿಷ್ಟ್ಯನ ನೀನ್ ಯಾವತ್ತೂ ಕಳ್ಕೋಬಾರ್ದು. ನೀನ್ ಏನ್ ತಿಳ್ಕೊಳಕ್ ಹೊರಟಿದೀಯಾ ಅದನ್ನ ಸರಿಯಾಗಿ ಅಧ್ಯಯನ ಮಾಡ್ಬೇಕು. ಅಧ್ಯಯನ ಮಾಡದೆ ಎಲ್ಲರಿಗೂ ತಲೆ ಆಡಿಸಿದ್ರೆ ನೀನ್ ಏನ್ ಮಾಡ್ತೀಯ? ಮೋಸ ಹೋಗ್ತಾನೆ ಇರುತ್ತೆ ಜೀವನದಲ್ಲಿ. ಪತ್ರಿಜ್ ಏನ್ ಮಾಡಿದ್ರು ಅಂದ್ರೆ, ನೀನು ಧ್ಯಾನ ಮಾಡು, ನೀನು ಅರ್ಥ ಮಾಡ್ಕೊಂಡು ತಿಳ್ಕ, ನೀನು ನನ್ ಮಾತು ಕೇಳ್ಬೇಡ, ನಿನ್ ಒಳಗಡೆ ಹೇಳುತ್ತೆ, ಅವಾಗ ನೀನೇ ಅರ್ಥ ಮಾಡ್ಕೊಂಡು ನಿನ್ ಮೆಸೇಜ್ ಬರುತ್ತಲ್ಲ ಅದನ್ನ ಫಾಲೋ ಮಾಡು ಅಂತ ಹೇಳಿದ್ರು. ಇದನ್ನೇ ಭಗವದ್ಗೀತೆ ಹೇಳಿದ್ದು. ಯಥೇಚ್ಛಿಸಿ ತಥಾಕುರು ಅಂತ ಹೇಳ್ದ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಗೆ. ಯಥಾ ಇಚ್ಛಸಿ ತಥಾಕುರು, ನಿನ್ಗೆ ಏನ್ ಅನ್ಸುತ್ತೆ ಅದು ಮಾಡ ಅಂತ ಹೇಳ್ದ ಎಲ್ಲ ಹೇಳಿ ಅರ್ಜುನಗೆ. ನೋಡಿ, ಪತ್ರಿಸರ್ ಅದೇ ಹೇಳೋದು, ಹೋಗಿ ನೀನ್ ಧ್ಯಾನ ಮಾಡು, ಫಸ್ಟ್ ಧ್ಯಾನ ಮಾಡು, ನಿನಗೆ ಗೊತ್ತಾಗುತ್ತೆ ಹೋಗು ಅಂತ ಹೇಳಿದ್ರು. ಏನು ಅಂದ್ರೆ ನೀನೇನ್ ಮಾಡ್ತಿದ್ಯಾ? ಎಕ್ಸ್ಪೆರಿಮೆಂಟ್ ಮಾಡ್ತಿದ್ಯಾ, ದಿನ ಕೂತು ಶ್ವಾಸದ ಮೇಲೆ ಗಮನ ಇಟ್ಟು ಏನ್ ನಡೀತಿದೆ ನೋಡ್ತಿದ್ಯಾ. ನೋಡಿ, ಎಕ್ಸ್ಪೆರಿಮೆಂಟ್ ಮಾಡಕ್ ಶುರು ಮಾಡಿ ಮಾಡಿ ಏನಾಯ್ತು? ಒಳಗಡೆ ಎಲ್ಲ ಶುದ್ಧ ಆಯ್ತು, ಮನಸ್ಸು ಶಾಂತ ಆಯ್ತು, ನಿನ್ನ ಆಲೋಚನೆಗಳು ಸರಿಯಾದವು, ನಿನ್ನ ಮಾತುಗಳು ಸರಿಯಾದವು, ನಿನ್ನ ಕೆಲಸಗಳು ಸರಿಯಾದವು. ನೋಡಿ, ಇದು ಏನು? ಎಕ್ಸ್ಪೆರಿಮೆಂಟು. ಜೊತೆಗೆ ಇವೆಲ್ಲ ಸರಿಯಾದ್ವಲ್ಲ, ಅವೆಲ್ಲ ಏನು? ಎಕ್ಸ್ಪೀರಿಯನ್ಸ್. ನಿನಗೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಿದ್ದೇವೆ. ಒಳಗಡೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ಯಾ, ದಿನ ಇಳಿದು ಒಳಗಡೆ ಆ ಉಸಿರಾಟ ಗಮನಿಸಿ, ಅಂತರ ಒಳಗಡೆ ಹೋಗ್ತಿದ್ಯಾ, ಹೋಗಿ ಪ್ರಾಣಶಕ್ತಿ ಪಡಿತಿದ್ಯಾ. ಪಡೆದು ಏನಾಗ್ತಿದೆ? ನಿನ್ನ ಒಂದು ಅನುಭವಗಳು ಕಾಣ್ತಿದೆ ಲೈಫಲ್ಲಿ. ಏನ್ ಅನುಭವ? ನಿನ್ನ ಮಾತು, ಆಲೋಚನೆ, ನೋಟ, ಕೆಲಸ ಎಲ್ಲ ಸರಿಯಾಗ್ತಿದೆ. ಆಮೇಲೆ ಆರೋಗ್ಯ ಸರಿಯಾಯ್ತು, ಫಸ್ಟ್ ದೇಹ ಎಲ್ಲ ಶುದ್ಧ ಆಯ್ತು. ನೋಡಿ, ಇದು ಶಾಸ್ತ್ರ. ನೋಡಿ, ಒಂದ್ ಕಡೆ ಏನ್ ಮಾಡಿದಿ? ಎಕ್ಸ್ಪೆರಿಮೆಂಟ್ ಮಾಡಿದಿ, ನಿನ್ನೊಳಗೆ ಹೋಗಿ ನೀನು, ಜೊತೆಗೆ ಅನುಭವ ಪಡೆದಿ ಜೀವನದಲ್ಲಿ. ಸೊ ಇದು ಆಗ್ಬೇಕು ನಮಗೆ. ಇದಾಗದೆ ಯಾರೋ ಹೇಳ್ತಾರೆ, ಏನೋ ಹೇಳ್ತಾರೆ ಅಂತ ಕೇಳೋದು, ತಲೆ ಆಡ್ಸೋದು, ನೋ ಅಲ್ಲ, ಆಗ್ಬಾರ್ದು ಅದೆಲ್ಲ. ನೀನ್ ಏನ್ ಮಾಡ್ತಿದ್ಯಾ? ನಿನ್ನ ಒಂದು ಸ್ಥಿತಿನ, ನಿನ್ನ ಒಂದು ಸ್ವಂತಿಕೆಯನ್ನ ಕಳ್ಕೊಂಡ್ಬಿಟ್ಟಿದ್ಯಾ ನೀನು. ಅದು ಆಗ್ಬಾರ್ದು. ಎಲ್ಲೇ ತನಕ ನಾವು ಬೇರೆಯವ್ರ ಮಾತು ಕೇಳ್ತೀವಿ? ನೋಡಿ ಮಾಸ್ಟರ್ಸ್, ಎಲ್ಲೇ ತನಕ ಬೇರೆಯವ್ರ ಮಾತು ಕೇಳೋದು? ನಿನ್ನ ಅನುಭವ ಏನು ನಿಂದು? ನಿನ್ನ ಅನುಭವ ಪೂರ್ವಕವಾಗಿ ಮಾತಾಡು. ಅನುಭವ ಪೂರ್ವಕವಾಗಿ ಮಾತಾಡಿದ್ರೆ ಮಾತಲ್ಲಿ ಶಕ್ತಿ ಇರುತ್ತೆ, ಮಾತಲ್ಲಿ ಕ್ಲಾರಿಟಿ ಇರುತ್ತೆ. ಅವಾಗ ನಿನ್ಗೆ ಅನುಭವ ಪೂರ್ವಕ ಮಾತಾಡಿದ್ರೆ ಧೈರ್ಯ ಇರುತ್ತೆ, ನಿನ್ನೊಳಗಡೆ ಡೈಲಾಮ ಇರೋದಿಲ್ಲ. ನಾನು ಮಾತಾಡಿದ್ರೆ ಸರಿನಾ ತಪ್ಪಾ? ಸುಮ್ನೆ ಮಾತಾಡ್ತಿರಲ್ಲ. ಅಂದ್ರೆ ನಿನ್ನೊಳಗೆ ಫಸ್ಟ್ ನೀನು ಇಳಿದು ಎಕ್ಸ್ಪೆರಿಮೆಂಟ್ ಮಾಡಿ ಅನುಭವ ಪಡೆದು ಮಾತಾಡ್ತಿದೀಯ. ನೋಡಿ ಮಾಸ್ಟರ್ಸ್, ನಾವು ಯಾರನ್ನೋ ವಿಜುವಲೈಸ್ ಮಾಡ್ಕೊಂಡು ಧ್ಯಾನ ಮಾಡ್ತೀವಿ ಅಂತ. ಅದು ವಿಜುವಲೈಸ್ ಮಾಡ್ಕೊಂಡ್ರೆ ಏನು? ನೀನ್ ಡೆಫಿನೇಷನ್ ಬಿಟ್ಟಿದ್ಯಾ ಅಂತ. ಧ್ಯಾನ ನಿರ್ವಿಷ ಮನಃ, ಅದು ಡೆಫಿನೇಷನ್ ಇಲ್ಲ. ನಿನ್ ಮನಸ್ಸು ನಿರ್ವಿಷ ಆಗಿಲ್ಲ, ಖಾಲಿ ಆಗಿಲ್ಲ, ಇನ್ನು ಮನಸ್ಸು ಓಡ್ತಿದೆ. ಅದನ್ನ ಇದನ್ನ ನೆನ್ಸ್ಕ. ನೋಡಿ, ಚಕ್ರ ಧ್ಯಾನ ಅಂತ, ಚಕ್ರಗಳೇ ಇಲ್ಲ, ಚಕ್ರನ ಗಮನಿಸ್ಕಂತ ಧ್ಯಾನ ಅಂತ, ಮತ್ತೆ ಮನಸ್ಸು ಓಡುತ್ತಿದೆ. ಧ್ಯಾನ ಹೇಗಾಗುತ್ತದು? ಅಂದ್ರೆ ಈ ತರ ಆಲೋಚನೆಗಳು ನಿಮ್ಮಲ್ಲೇ ಬರ್ಬೇಕು, ಯಾರು ಹೇಳೋದಲ್ಲ. ಅಂದ್ರೆ ನೀನು ಒಂದು ಕ್ವಶನಿಂಗ್ ನಿನಗೆ ಸ್ಟಾರ್ಟ್ ಆಗ್ಬೇಕು. ಇವ್ರು ಏನ್ ಹೇಳ್ತಿದಾರೆ ಸರಿನಾ ತಪ್ಪಾ? ನೋಡಿ ಮಾಸ್ಟರ್ಸ್, ಯಾಕಂದ್ರೆ ನಾವು ಆತರ ಅರ್ಥ ಮಾಡ್ಕೊಂಡ್ರೆ ಆಧ್ಯಾತ್ಮಿಕತೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಪ್ರತಿ ಒಂದು ಕೂಡ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಪ್ರತಿ ಸ್ಟೆಪ್ ಕೂಡ ನೀವ್ ಯಾವ ಬುಕ್ ಓದಿದ್ರು ಕೂಡ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಆ ಬುಕ್ ಅಲ್ಲಿ ತಪ್ಪಿದ್ರು ಕೂಡ ತಪ್ಪು ಅರ್ಥ ಆಗುತ್ತೆ. ತಪ್ಪನ್ ಬಿಡ್ತೀಯಾ, ಸರಿನ್ ತಗತ್ತೀಯಾ? ನೋಡಿ, ಅಂದ್ರೆ ನಿನ್ನ ಒಂದು ಆ ಒಂದು
ಕಾಮನ್ ಸೆನ್ಸ್ ಅಥವಾ ಇಂಟೆಲೆಕ್ಟ್ ಅಂತಕ್ಕಂಥದ್ದು ದಿನ 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 ಜಾಸ್ತಿ ಆಗ್ತಾ ಹೋಗುತ್ತೆ ನೀನು ಶಾಸ್ತ್ರೀಯವಾಗಿ ವಿಷಯಗಳು ತಿಳ್ಕೊಂಡ್ರೆ. ಪ್ರತಿ ಒಂದು ಅಷ್ಟೇ, ಒಂದ್ ಬುಕ್ ಓದ್ತೀಯಾ, ಸುಮ್ನೆ ಊಟ ಮಾಡ್ತಿರ್ತೀವಿ ನೋಡಿ, ಫುಡ್ ನ ಅವ್ರು ಹೇಳಿದ್ರಂತ ತಿನ್ನೋದು, ಇವ್ರು ಹೇಳಿದ್ರಂತ ತಿನ್ನೋದು, ಏನಾಗುತ್ತೆ ಹಂಗ್ ತಿಂದ್ರೆ? ನಿನ್ ದೇಹ ಹಾಳಾಗುತ್ತೆ. ಯಾಕೆ ತಿನ್ಬಾರ್ದು? ಎಲ್ಲೆಲ್ಲಿ ಯಾಕೆ ತಿನ್ಬಾರ್ದು? ಫುಡ್ ಕೂಡ ಒಂದು ಶಕ್ತಿ. ಮಾತು ಎಷ್ಟು ಶಕ್ತಿನೋ ಆಹಾರ ಕೂಡ ಅಷ್ಟು ಶಕ್ತಿ. ನೋಡಿ, ನಾವು ಖಾರ ಉಪ್ಪು ಕಡಿಮೆ ಮಾಡಿ ಅಂದ್ರೆ ಏನು? ರಜೋಗುಣ ಶುರುವಾಗುತ್ತೆ. ಯಾಕೆ ಶುರುವಾಗುತ್ತೆ? ಅದನ್ನ ಅರ್ಥ ಮಾಡ್ಕೋಬೇಕು. ಈ ಒಂದೊಂದು ವಿಷಯಗಳು ಯಾಕೆ ಸಣ್ಣ ಸಣ್ಣ ವಿಷಯಗಳು ಅಂದ್ರೆ, ಸಣ್ಣ ವಿಷಯಗಳೇ ನಮ್ನೆಲ್ಲ ದಾರಿ ತಪ್ಪಿಸ್ತು, ದೊಡ್ಡ ವಿಷಯಗಳಲ್ಲ. ತಿಳ್ಕೊಳ್ಳಿ ಮಾಸ್ಟರ್ಸ್. ಸಣ್ಣ ಸಣ್ಣ ವಿಷಯಗಳೇ ವೆರಿ 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 ಇಂಪಾರ್ಟೆಂಟ್ ಸ್ಪಿರಿಚುಯಾಲಿಟಿನಲ್ಲಿ. ಯಾವತ್ತೂ ನೋಡಿ ನಮ್ಮ ಗುರುಗಳೆಲ್ಲ ಎನ್ಲೈಟನ್ ಮಾಸ್ಟರ್ಸ್ ಏನ್ ಮಾಡ್ತಾರೆ, ಸಣ್ಣ ಸಣ್ಣ ವಿಷಯಗಳೇ ಸರಿ ಮಾಡಿಸ್ತಿರ್ತಾರೆ. ನಮ್ಮ ಗುರುಗಳಿಗೆ ನಾವು ಹೋಗಿ ಒಂದು ಏನಾದ್ರು ಬಡಿಸಿದ್ರೆ, ಬಡಿಸ್ಬೇಕಾದ್ರೆ ಒಂದು ಹನಿ ಸಾಂಬಾರ್ ಬಡಿಸ್ತಿದೀವಿ ಅನ್ಕೊಳ್ಳಿ, ಒಂದು ಸಾಂಬಾರ್ ಹನಿ ಕೆಳಗ್ ಚೆಲ್ಲಿದ್ರೆ ಕೋಪ ಪಡೋರು. ಅಂದ್ರೆ ನಿನ್ ಕೆಲ್ಸದ ಮೇಲೆ ಶ್ರದ್ಧೆ ಇಲ್ಲ. ಅದಾದ್ಮೇಲೆ ಆಹಾರಕ್ಕೆ ನೀನು ಗೌರವ ಕೊಡ್ತಿಲ್ಲ. ನೋಡಿ, ಇದು ಶಾಸ್ತ್ರನೇ. ಅಡಿಗೆ ಬಡಿಸೋದು ಶಾಸ್ತ್ರ, ಅಡಿಗೆ ಮಾಡೋದು ಶಾಸ್ತ್ರ. ಅಂದ್ರೆ ಒಂದೊಂದು ಕೂಡ ನೀನು ಸರಿಯಾಗಿ ಮಾಡ್ಬೇಕು. ಅಂದ್ರೆ ಏನು, ನಿನಗೆ ಆ ಸೀರಿಯಸ್ನೆಸ್ ಬಂದಿದೆ, ಲೈಫ್ ಮೇಲೆ ಸೀರಿಯಸ್ ಬಂದಿದೆ, ಆಹಾರದ ಮೇಲೆ ಗೌರವ ಬಂದಿದೆ, ಅದಾದ್ಮೇಲೆ ಕೆಲ್ಸದ ಮೇಲೆ ಒಂದು ಎಚ್ಚರ ಬಂದಿದೆ, ಮೈ ಮರಿತಿಲ್ಲ ನೋಡಿ. ಅಂದ್ರೆ ನಾವೇನಾಗುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ 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 ಜೀವನನೇ ಸೀರಿಯಸ್ನೆಸ್ ಆಗುತ್ತೆ. ನಾವು ಆಲೋಚನೆ ಮಾಡೋ ರೀತಿ ಬದಲಾಗುತ್ತೆ. ಪ್ರತಿಯೊಂದು ಕೂಡ ಸರ್ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಸರ್ ಡ್ರಾಪ್ ಔಟ್ ಆಗಿದ್ದಾರೆ, ಮತ್ತೆ ಜಾಯಿನ್ ಆಗ್ತಾರೆ. ಅದೇ ನೆಟ್ವರ್ಕ್ ಇಶ್ಯೂ ಇರ್ಬೇಕು ಬಹುಶಃ. ತುಂಬಾ ಇದೆ ಪಾಪ, ಅದಕ್ಕೆ ಬರದೆ ಅಷ್ಟೊತ್ತಾಯ್ತು. ಸಾರ್ ಹೇಳೋದೇನಂದ್ರೆ, ಆಧ್ಯಾತ್ಮಿಕ ಜೀವನ ಅಂದ್ರೆ ವಿಜ್ಞಾನ. ಅವ್ರು ಹೇಳೋದು ಅಂದ್ರೆ ಅದು ಸೈನ್ಸ್ అని. ಈಗ ಒಂದು ಕಣ್ಣಿಡಿದಿದವರು ಅವರೇ ಅಲ್ಲ, ಎಲ್ಲಾರು ವಿಜ್ಞಾನಿಗಳೇ. ಯಾರು ತಿಳ್ಕೊಂತಾರೋ ಅದೇ ನಿಜమైన ಸತ್ಯ. ಈಗ ಥಾಮಸ್ ಆಲ್ವಾ ಎಡಿಸನ್ ಅಂತವ್ರು ನೋಡಿದ್ರೆ ನಾವು ವಿಜ್ಞಾನಿಗಳು ಅನ್ಕೊಂತೀವಿ. ಅಲ್ಲ, ಎಲ್ಲಾರು ವಿಜ್ಞಾನಿಗಳೇ. ಈ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ತಿಳ್ಕೊಂಡಿದ್ರೆ, ಈ ಜ್ಞಾನ ತಿಳ್ಕೊಂಡಿದ್ರೆ ಏನು ಅಂದ್ರೆ, ನಾವ್ ಹೆಂಗ್ ಮಾತಾಡಬೇಕು, ಹೆಂಗ್ ಆಲೋಚನಾ ಬರುತ್ತೆ, ಹೆಂಗ್ ತಿನ್ಬೇಕು. ನಿಜವಾಗ ಧ್ಯಾನ ಅಂದ್ರೆ ಆನಾಪಾನಸತಿ ಧ್ಯಾನ. ಎಷ್ಟೋ ವಿಧಗಳ ಧ್ಯಾನ ಇದೆ, ನಮ್ ಚಕ್ರ ಧ್ಯಾನ ಇದೆ, ಆ ಧ್ಯಾನ ಈ ಧ್ಯಾನ ಓಡೋಗ್ಬೇಡಿ. ಪತ್ರಿಜಿ ಸಾರ್ ಏನ್ ಹೇಳಿದಾರಂದ್ರೆ, ನೀವು ಆನಾಪಾನಸತಿ ಧ್ಯಾನದಲ್ಲೇ ಎಲ್ಲ ಇರುತ್ತೆ ಅನೇ ಪ್ರತಿ ಒಂದು ಸಾರ್ ಚೆನ್ನಾಗಿ ವಿವರಣವಾಗಿ ಹೇಳ್ತಾ ಇದ್ದಾರೆ. ಸಾಕು, ನಾವ್ ಈ ಜ್ಞಾನ ತಿಳ್ಕೊಂಡಿದ್ರೆ ನಮ್ಮ ಜೀವನಾನೇ ಬದಲಾವಣೆ ಆಗುತ್ತೆ. ಈಗ ಸಾರ್ ಹೇಳಿದೀನಿ, ಹೆಂಗ್ ತಿನ್ಬೇಕು, ಹೆಂಗ್ ಆಲೋಚನೆ ಮಾಡ್ಬೇಕು, ಹೆಂಗ್ ಇರ್ಬೇಕು, ಇನ್ನ ಜೀವನ ವಿಧಾನ ಹೆಂಗ್ ನಡ್ಕೋಬೇಕು, ಆ ತರ ನಡ್ಕೊಂಡಿದ್ರೆ ನಿಜವಾದ ಸತ್ಯ ಅವ್ರು ಹೇಳೋದು. ಯಾವಾಗ ನಾವು ಸತ್ಯ ಮಾರ್ಗದಲ್ಲಿ ತಿಳ್ಕೊಂಡಿದ್ರೆ ಆವಾಗೆ ಧರ್ಮ అనేది ಬರುತ್ತೆ. ಈ ಸತ್ಯ ಮಾರ್ಗ ಅಂದ್ರೆ, ಈಗ ಆತ್ಮ ಅನ್ನೋದು ಇರೋದು ಅದೊಂದು ಸತ್ಯ. ಈಗ ನಾವು ಆತ್ಮದಲ್ಲಿ ನಾವು ಶರೀರ ತತ್ವ ತಗೊಂಡ್ರೆ ನಮ್ಮ ಶರೀರ ಧರ್ಮ ನಾವು ಮಾಡೋದು ಧರ್ಮ. ಈ ಸತ್ಯದಿಂದ ಧರ್ಮನೇ ಅನ್ನೋದು ತಿಳ್ಕೊಂತೀವಿ. ಅಂದ್ರೆ ನಮ್ಮ ಧ್ಯಾನ ಮಾಡೋದು ನಾವು ಕರೆಕ್ಟ್ ಆಗಿ ಮಾಡ್ಬೇಕು. ವಿಪಾಸನಾ ಧ್ಯಾನ ಅಂದ್ರೆ ಅದಿಲ್ಲ. ಸಾರ್ ಬಂದಿಲ್ಲ, ಏನೋ ಪವರ್ ಇಶ್ಯೂ ಆಯ್ತು. ಓಕೆ, ಸೊ ನಾವೇನ್ ಹೇಳ್ತಿದ್ವಿ, ಪ್ರತಿ ಒಂದು ಕೆಲಸ ಕೂಡ ಅಷ್ಟು ಪ್ರಜ್ಞೆಯಿಂದ ಮಾಡಕ್ಕೆ ಪ್ರಾರಂಭ ಮಾಡಿದಾಗ ಏನಾಗುತ್ತೆ, ಜೀವನ ತುಂಬಾ ಪ್ರಜ್ಞೆ ಆಗುತ್ತೆ. ಅಂದ್ರೆ ಎಚ್ಚರವಾಗಿರ್ತೀವಿ ನಾವು ಯಾವಾಗ್ಲೂ ಕೂಡ. ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾವು ಸುಮ್ಮನೆ ಆಲೋಚನೆ ಮಾಡಿದೆ ಅನ್ಕೊಳ್ಳಿ, ಆಲೋಚನೆ ತಗೋಣ, ಸುಮ್ಮನೆ ಓವರ್ ಥಿಂಕ್ ಮಾಡ್ತಿರ್ತೀವಿ. ಥಿಂಕ್ ಮಾಡೋದು ಏನಾಗುತ್ತೆ, ಥಿಂಕ್ ಮಾಡೋದು ಫಸ್ಟ್ ಸ್ಟೆಪ್ ಏನಾಗುತ್ತೆ ಅದು ತಿಳ್ಕೋಬೇಕು. ನಾ ಥಿಂಕ್ ಮಾಡೋದು ಕಡಿಮೆ ಮಾಡೋದು ಏನಾಗುತ್ತೆ ಫಸ್ಟ್ ತಿಳ್ಕೊಳ್ಳಿ. ಅಂದ್ರೆ ಎನರ್ಜಿ ಏನಾಗುತ್ತೆ, ನೀ ಧ್ಯಾನ ಮಾಡ್ತೀಯಾ, ಎನರ್ಜಿ ಪಡಿತೀಯಾ, ಆ ಧ್ಯಾನ ಮಾಡತಕ್ಕಂಥ ಎನರ್ಜಿ ಏನಾಗುತ್ತೆ, ಹೇಗೆ ಹೋಗುತ್ತೆ ತಿಳ್ಕೋಬೇಕು.
ಅಂದ್ರೆ ಈ ವಿಷಯಗಳು ಗೊತ್ತಿರ್ಬೇಕು, ಗೊತ್ತಿದ್ರೆ ನಾವು ಸೀರಿಯಸ್ ಆಗಿರ್ತೀವಿ. ಏನು, ನೀನ್ ಧ್ಯಾನ ಮಾಡ್ತೀಯ, ಓಕೆ, ನಿನ್ ಎನರ್ಜಿ ಹೆಂಗ್ ಖರ್ಚಾಗ್ತಿದೆ? ನಾನು ವೇಸ್ಟ್ ಮಾತಾಡಿದ್ರೆ ಖರ್ಚಾಗುತ್ತೆ, ವೇಸ್ಟ್ ಜನರ ಹತ್ರ ಇದ್ರೆ ಖರ್ಚಾಗುತ್ತೆ, ಅವ್ರ ಶಕ್ತಿ ಕಡಿಮೆ ಇರುತ್ತೆ, ನೀನ್ ಅಲ್ಲಿ ಹೋದಾಗ ನಿನ್ ಎನರ್ಜಿ ಕಡಿಮೆ ಆಗುತ್ತೆ. ಧ್ಯಾನ ಮಾಡದಿರೋರ ಹತ್ರ ಎಷ್ಟೊತ್ತಿರ್ಬೇಕು ಅಷ್ಟೊತ್ತಿದ್ದಾಗ ಏನಾಗುತ್ತೆ, ನಿನ್ ಶಕ್ತಿ ಉಳಿಸ್ಕಂತೀಯ. ಇರಬೇಕು, ಅಫ್ಕೋರ್ಸ್ ನಿನ್ ಮನೇಲಿ ಇಲ್ಲ, ಒಂದ್ 5 ಜನ ಇದಾರೆ, 5 ಜನದಲ್ಲಿ ನೀನ್ ಒಬ್ನೇ ಧ್ಯಾನ ಮಾಡ್ತಿದ್ಯಾ, 4 ಜನ ಜೊತೆ ಎಷ್ಟೊತ್ತಿರ್ಬೇಕು ನಿನ್ ವ್ಯವಹಾರ, ನಿನ್ ಧರ್ಮ ಎಷ್ಟು ಅಷ್ಟೇ ಇರ್ಬೇಕು. ಇದು ಕೂಡ ಇಂಪಾರ್ಟೆಂಟೇ. ಯಾಕಂದ್ರೆ ಇದೆಲ್ಲ ಏನಾಗುತ್ತೆ, ನಿನ್ ಶಕ್ತಿ ವ್ಯರ್ಥ ಮಾಡ್ಕಂತೀಯ. ನಾನ್ ಮೆಡಿಟೇಟರ್ ಇದ್ರೆ ಅವ್ರು ವೇಸ್ಟ್ ಮಾತಾಡ್ತಾರೆ, ಲೋ ಎನರ್ಜೀಸ್ ಇರ್ತವೆ. ನಿನ್ ಧರ್ಮ ಎಷ್ಟು ಅಷ್ಟೇ ಇರು. ನೋಡಿ ಮಾತು. ಆಮೇಲೆ ಆಲೋಚನೆಗಳು ಸುಮ್ಮನೆ ಓವರ್ ಥಿಂಕ್ ಮಾಡಿದೆ ಅನ್ಕೊಳ್ಳಿ, ನಿನ್ ಎನರ್ಜಿ ಹೋಗ್ತಾನೆ ಇರುತ್ತೆ, ಖರ್ಚಾಗ್ತಾನೆ ಇರುತ್ತೆ. ಅಂದ್ರೆ ನೀನು ಪಡೆದಿರ್ತಕ್ಕಂಥ ಶಕ್ತಿನ ಹೇಗೆ ಉಳಿಸ್ಕೊಳ್ಳೋದು ಕೂಡ ತಿಳ್ಕೋಬೇಕು. ಯಾಕೆ ಉಳಿಸ್ಕೊಂತಕ್ಕಂಥ ವಿಧಾನ ಏನು, ಏನೇನ್ ಮಾಡಿ ನಡೀತಿದೆ, ಒಂದು ಹೊರಗಡೆ ಒಳಗಿಂದ ಏನೇನ್ ಖರ್ಚಾಗ್ತಿದೆ ಅಂದ್ರೆ, ನಿನ್ನ ಆಲೋಚನೆಯಿಂದ ಖರ್ಚಾಗ್ತಿದೆ, ಮಾತಿಂದ ಖರ್ಚಾಗ್ತಿದೆ, ನೋಡೋದ್ರಿಂದ ಖರ್ಚಾಗ್ತಿದೆ. ನೀನೇನ್ ಮಾಡ್ಬೇಕು, ಹೆಂಗೆ ಖರ್ಚಾಗುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ನೀನ್ ಅದನ್ನ ಉಳಿಸ್ಕೊಳ್ಳೋದು ಪ್ರಾರಂಭ ಮಾಡ್ತೀಯಾ, ಹೇಗಿರ್ಬೇಕಂತ ಗೊತ್ತಾಗುತ್ತೆ ಜೀವನದಲ್ಲಿ. ಇವನ್ನೇ ನಾವು ಅರ್ಥ ಮಾಡ್ಕೋಬೇಕು ದಿನದಿನಕ್ಕೂ. ಯಾವ ಕ್ಷಣದಲ್ಲಿ ಹೇಗಿರ್ಬೇಕು, ಯಾವ ಜನರ ಹತ್ರ ಹೇಗಿರ್ಬೇಕು. ನಾನ್ ಮೆಡಿಟೇಟರ್ ಹತ್ರ ಹೇಗಿರ್ಬೇಕು, ಮೆಡಿಟೇಟರ್ ಹತ್ರ ಏನ್ ಮಾಡ್ಬೇಕು, ಎಷ್ಟೊತ್ತು ಮಾಡ್ತಾ ಇರ್ಬೇಕು. ಸುಮ್ನೆ ಮಾತಾಡ್ತಾನೆ ಇರ್ತೀವಿ, ಮಾತಾಡ್ತಿದ್ರೆ ಏನಾಗುತ್ತೆ, ನಿನ್ ಶಕ್ತಿ ಖರ್ಚಾಗುತ್ತೆ, ಅವಶ್ಯಕತೆ ಇಲ್ಲ, ಬಾಯಿ ಮುಚ್ಕೊಂಡ್ ಕುತ್ಕ, ಅದ್ಭುತವಾಗಿ ಎನರ್ಜಿ ಸೇವ್ ಆಗುತ್ತೆ, ನಿನಗೆ ಶಕ್ತಿ ಉಳಿಸ್ಕಂತಿ. ಅದು ಯಾವಾಗ ಯಾವಾಗ ಅವಶ್ಯಕತೆ ಇದೆ ಅವಾಗ ಉಪಯೋಗ ಬರುತ್ತೆ. ನಿನ್ ಮಾತು ಅವಾಗ ಮಾಣಿಕ್ಯ ಆಗುತ್ತೆ, ಮಾತು ಆಜ್ಞೆ ಆಗುತ್ತೆ. ನೋಡಿ ಮಾಸ್ಟರ್ಸ್, ಅಂದ್ರೆ ಇವೇ ಶಾಸ್ತ್ರ. ಮಾತಾಡೋದು ಶಾಸ್ತ್ರ, ಆಲೋಚನೆ ಮಾಡೋದು ಶಾಸ್ತ್ರ. ಪ್ರತಿಯೊಂದು ಇಷ್ಟ ಆಳ ಇದೆ ಮಾಸ್ಟರ್ಸ್, ತಿಳ್ಕೊಳ್ಳಿ. ಮಾತು, ಆಹಾರ ತಿನ್ನೋದು ಶಾಸ್ತ್ರನೇ, ಆಹಾರ ಅಡಿಗೆ ಮಾಡೋದು ಶಾಸ್ತ್ರ, ಪಾಕಶಾಸ್ತ್ರ ಅದು. ಯಾಕಂದ್ರೆ ನಾವು ಧ್ಯಾನ ಮಾಡಿದ ತಕ್ಷಣ ನೆಕ್ಸ್ಟ್ ಕೆಲಸ ಏನ್ ಮಾಡೋದು, ಕಣ್ಣ ತಕ್ಷಣ ತೆಗೆದ ತಕ್ಷಣ ಇವೇ ಮಾಡ್ತೀವಿ. ಫಸ್ಟ್ ಮಾತಾಡ್ತೀವಿ, ನೋಡ್ತೀವಿ, ಕೆಲಸ ಮಾಡ್ತೀವಿ. ಕೆಲಸ ಮಾಡೋ ವಿಧಾನ ಹೇಗೆ, ಅರ್ಧಂಬರ್ಧ ಫೋಕಸ್ ಇಟ್ ಮಾಡು, ಸುಮ್ಮನೆ ಕೆಲಸನೂ ಆಗಲ್ಲ, ನಿನ್ನ ಎನರ್ಜಿ ಕೂಡ ಖರ್ಚಾಗ್ತಿರುತ್ತೆ. ಅದೇ ಫೋಕಸ್ ಇಟ್ ಮಾಡು, ಬೇಗ ಕೆಲಸ ಮಾಡ್ತೀಯಾ, ಶಕ್ತಿ ಕೂಡ ಉಳಿಯುತ್ತೆ. ಅದೇ ಅನ್ಫೋಕಸ್ ಆಗಿ ಅರ್ಧಂಬರ್ಧ ಫೋಕಸ್ ಇಟ್ ಕೆಲಸ ಮಾಡು, ಕೆಲಸ ಕೂಡ ಸಕ್ಸಸ್ ಇಲ್ಲ, ನಿನ್ನ ಒಂದು ಶಕ್ತಿ ಕೂಡ ವ್ಯರ್ಥ ಆಗ್ತಿರುತ್ತೆ. ಅಂದ್ರೆ ಮನ್ಸೆಲ್ಲೋ, ನಿನ್ನ ಒಂದು ಕೆಲಸ ಎಲ್ಲೋ. ನೋಡಿ, ಅಂದ್ರೆ ಮೆಕ್ಯಾನಿಕಲ್ ಆಗಿ ನೀನ್ ಏನು ಮಾಡ್ಬಾರ್ದು, ಅದು ಇಂಪಾರ್ಟೆಂಟು. ಅದು ಹೇಗಪ್ಪ ಬರುತ್ತೆ, ನಿನ್ನ ಸೀರಿಯಸ್ನೆಸ್ ಇಂದ ಬರುತ್ತೆ. ದಿನ ನೀನ್ ಎಷ್ಟು ನಿನ್ ಲೈಫ್ ಮೇಲೆ ಸೀರಿಯಸ್ ಆಗಿದ್ಯಾ, ನಿನ್ನ ಲಕ್ಷ್ಯದ ಮೇಲೆ ಎಷ್ಟು ಸೀರಿಯಸ್ ಆಗಿದ್ಯಾ. ನಾನ್ ಯಾಕೆ ಬಂದೆ ಭೂಮಿಗೆ, ನನ್ನ ಕೆಲಸ ನಾನು ಸರಿಯಾಗಿ ಮಾಡ್ತಿದ್ದೀನ, ಅಂದ್ರೆ ಹೇಗಪ್ಪ ಗೊತ್ತಾಗುತ್ತೆ, ನಿನ್ನ ಪ್ರತಿ ಒಂದು ಧ್ಯಾನ ಸಾಧನೆಯಿಂದಾನೇ. ನೋಡಿ ಮಾಸ್ಟರ್ಸ್, ಒಂದು ಕ್ಷಣ ಕೂಡ ವ್ಯರ್ಥ ಮಾಡ್ಬಾರ್ದು ಅಂತಾರೆ. ಯಾಕೆ ಅಂತಾರೆ ಅಂದ್ರೆ, ನಿನ್ ಸುಮ್ನೆ ಮತ್ತೆ ಬರ್ಬೇಕಾಗತ್ತೆ ಭೂಮಿಗೆ. ಇದನ್ನೇ ಒಂದು ಸದ್ವಿನಿಯೋಗ ಮಾಡ್ಕೊಂಡ್ರೆ ಜೀವನನ, ನಿನ್ನ ಒಂದು ಕೆಲಸನ ಸರಿಯಾಗಿ ಮಾಡು, ನಿನ್ನ ಮಾತು ಸರಿಯಾಗಿರ್ಲಿ, ನೋಟ ಸರಿಯಾಗಿರ್ಲಿ, ಅದನ್ನೇನಾಗುತ್ತೆ, ನಿನ್ನ ಶಕ್ತಿ ಸರಿಯಾಗಿ ಖರ್ಚಾಗುತ್ತೆ. ಬೇಕಂದ ಕಡೆ ಖರ್ಚಾಗುತ್ತೆ, ಬೇಡಂದ ಕಡೆ ಎನರ್ಜಿ ಉಳಿಯುತ್ತೆ. ನಾಳೆ ಏನಾಗುತ್ತೆ, ಅದೇ ಶಕ್ತಿ ಕೆಲ್ಸಕ್ಕೆ ಬರುತ್ತೆ. ಓಕೆ, ನಾನು ಧ್ಯಾನ ಮಾಡ್ಬಿಟ್ಟಿದೀನಿ, ಅದ್ಭುತವಾಗಿ ಶಕ್ತಿ ಬಂದಿದೆ ಅಂದ್ರೆ, ಇಲ್ಲೇ ಇಲ್ಲ, ಶಕ್ತಿ ಎಷ್ಟಿದ್ರು ಕೂಡ ಕಡಿಮೆನೆ, ತಿಳ್ಕೊಳ್ಳಿ ಮಾಸ್ಟರ್ಸ್. ಯಾಕಂದ್ರೆ ಈ ಕೆಲಸ ಮಾಡಕ್ಕೆ ಎಷ್ಟು ಶಕ್ತಿ ಇದ್ರು ಕಡಿಮೆನೆ. ಯಾಕಂದ್ರೆ ಸೂಕ್ಷ್ಮವಾದ ವಿಷಯಗಳು ಗೊತ್ತಾಗದೇ ಇಲ್ಲ ನಮ್ಗೆ. ದಿನದಿನಕ್ಕೂ ಎಷ್ಟೆಷ್ಟೋ ಸೂಕ್ಷ್ಮವಾದ ವಿಷಯಗಳಿದಾವೆ. ಅಂದ್ರೆ ಇವೆಲ್ಲ ಸರಿಯಾಗಿ ನಿನಗೆ ಗೊತ್ತಿದ್ರೆ ನೀನು ಇನ್ನೂ ಸೀರಿಯಸ್ ಆಗ್ತೀಯ. ಫಿಸಿಕಲ್ ಲೈಫ್ಗೆ ಆಸ್ಟ್ರಲ್ ಮಾಸ್ಟರ್ಸ್ ಬಂದು ಕೂತಿರ್ತಾರೆ, ಅದೇ ಕಾಣಿಸಲ್ಲ. ಫಿಸಿಕಲ್ ಲೈಫ್ಗೆ ಕಾಣ್ತಿರ್ತವೆ ಎನರ್ಜೀಸ್ ಡೆವಲಪ್ ಮಾಡ್ಕೊಂಡ್ರೆ. ನೀನ್ ಧ್ಯಾನದಲ್ಲಿ ಕಾಣೋ ದೂರ. ಅಂದ್ರೆ ನಿನ್ನ ಶಕ್ತಿ ಅಷ್ಟು ಮಟ್ಟಿಗೆ ಇದ್ದಾಗ ಅದೆಲ್ಲ ನೋಡ್ಬೋದು, ಏನೇನ್ ಪರಿವರ್ತನೆ ಆಗ್ತಿದೆ. ಹುಣ್ಣಿಮೆನಲ್ಲಿ ಎಷ್ಟೆಷ್ಟು ಮಾಸ್ಟರ್ಸ್ ಗಳು ಬರ್ತಿರ್ತಾರೋ, ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಅಂದ್ರೆ ನಿನ್ನ ಶಕ್ತಿನ ಸರಿಯಾಗಿ ಉಪಯೋಗಿಸ್ಕೊಳ್ಳೋ ರೀತಿ, ಅದು ಕೂಡ ದೊಡ್ಡ ಶಾಸ್ತ್ರನೇ. ಮಾತು ಅಷ್ಟೇ ನೋಡಿ. ಯಾಕೆ ಮಾತು ಅಂದ್ರೆ, ಮಾತು ಅಷ್ಟು ಇಂಪಾರ್ಟೆಂಟ್. ಮಾತು ಎಲ್ಲಿಂದ ಬರುತ್ತೆ ಅಂದ್ರೆ ಆತ್ಮದಿಂದ ಬರುತ್ತೆ ಮಾತು. ಆತ್ಮಲೋನಿ ಆತ್ಮ ಅಂಟ, ನೋಟಿಲೋನಿ ಮಾಟ ಅಂತ ನಮ್ಮ ಪತ್ರಿ ಸರ್ ಹೇಳಿದ್ದು. ಅಂದ್ರೆ ಆತ್ಮಲೋನಿ ಆತ್ಮ ಅಂದ್ರೆ ಆತ್ಮನೇ ಭಗವಂತ. ನೋಡಿ, ಭಗವಂತಗಿಂತ ದೊಡ್ಡದಂತ ಅಂದ್ರೆ ಬ್ರಹ್ಮಾಂಡ ಅಂತ, ಅಷ್ಟು ದೊಡ್ಡದಂತ ಮಾತು. ನೆಗೆಟಿವ್ ಮಾತಾಡೋದು ಏನಾಗುತ್ತೆ, ನೆಗೆಟಿವ್ ಸೃಷ್ಟಿ ಆಗುತ್ತೆ. ಸೈನ್ಸ್ ಇದು. ಪಾಸಿಟಿವ್ ಮಾತಾಡು, ಪಾಸಿಟಿವ್ ಸೃಷ್ಟಿ ಆಗುತ್ತೆ. ನೆಗೆಟಿವ್ ಸೃಷ್ಟಿ ಇದ್ರೂ ಕೂಡ ಪಾಸಿಟಿವ್ ಮಾತಾಡ್ಬೇಕು, ಅವಾಗ ನೆಗೆಟಿವ್ ಇರೋದು ಕೂಡ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಸೃಷ್ಟಿನೇ, ಆಲೋಚನೆ ಸೃಷ್ಟಿ, ಮಾತು ಸೃಷ್ಟಿನೇ. ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಇವನ್ನೇ ಮಾಸ್ಟರ್ಸ್, ದೊಡ್ಡ ವಿಷಯಗಳಲ್ಲ. ಇವೆಲ್ಲ ಸರಿಯಾಗಿ ಅರ್ಥ ಆದ್ರೆ ಬೇರೆ ಅರ್ಥ ಆಗ್ತವೆ. ಯಾಕಂದ್ರೆ ಬೇಸಿಕ್ಸ್ ಇವೆಲ್ಲ, ಫೌಂಡೇಶನ್ ಇವೆಲ್ಲ.
ಇದು ಫೌಂಡೇಶನ್ ಕ್ಲಾಸ್, ಯಾವಾಗ್ಲೂ ತಿಳ್ಕೊಳ್ಳಿ. ಪತ್ರ ಸರ್ ಕೂಡ ಫೌಂಡೇಶನ್ ಅವ್ರು ಹೇಳ್ತಿದ್ದೆ. ಯಾವತ್ತು ಕೂಡ ನಾನು 23 ವರ್ಷದಲ್ಲಿ ಕೇಳಿದ್ದೆಲ್ಲ ಇವನ್ನೇ ಕೇಳಿದ್ದು ಸರ್. ದೊಡ್ಡ ದೊಡ್ಡ ವಿಷಯ ಸಾರ್ ಹೇಳಿದ್ದು ಹಾರ್ಡ್ಲಿ 1%, 2%. ನೀವು ಎಲ್ಲಾದ್ರೂ ಹೋಗಿ, ಅವರು ಮಹಾಭಾರತ ಹೋದ್ರು, ರಾಮಾಯಣಕ್ಕೆ ಹೋದ್ರು, ಭಗವದ್ಗೀತೆಗೆ ಹೋದ್ರು, ಶಂಕರಾಚಾರ್ಯ ಹತ್ರ ಹೋದ್ರು ಕೂಡ, ಪತಂಜಲಿ ಮಹರ್ಷಿ ಹತ್ರ ಹೋದ್ರು ಕೂಡ ಕೊನೆಗೆ ಇಲ್ಲಿಗೆ ಬರೋರು, ಮಾತತ್ರ ಬರೋರು, ಆಲೋಚನೆ ಹತ್ರ ಬರೋರು. ಯಾಕಂದ್ರೆ ಅವೇ ಬೇಸಿಕ್ಸ್ ನೋಡಿ. ಅಂದ್ರೆ ನಿನ್ನ ಒಂದು ಏನು ಶಾಸ್ತ್ರ ಅಡಗಿದೆ, ನಿನ್ನ ಒಂದು ಪ್ರತಿ ಕೆಲಸದಲ್ಲಿ ಏನು ಶಾಸ್ತ್ರ ಅಡಗಿದೆ, ಒಂದು ವಿಜ್ಞಾನ ಅಡಗಿದೆ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಏನು, ಧ್ಯಾನ ಶಾಸ್ತ್ರನ ಅರ್ಥ ಮಾಡ್ಕೋಬೇಕು. ನೋಡಿ, ಯಾಕೆ ಉಸಿರಾಟ ಅಂತ ಹೇಳ್ತಾರೆ, ಬೇರೆ ಬೇರೆ ಪದ್ಧತಿಗಳು ಇಲ್ಲ ಅಂತ ಯಾಕೆ ಹೇಳಿದ್ರು? ಅವೆಲ್ಲ ಮನ್ಸನ್ನು ಓಡಿಸ್ತಾವೆ, ಇನ್ನು ಮನ್ಸನ್ನ ಸ್ಟಾಪ್ ಮಾಡಲ್ಲ. ಬಟ್ ಉಸಿರಾಟ ಅಂತಕ್ಕಂಥದ್ದು ಇಮ್ಮಿಡಿಯೇಟ್ ಸ್ಟಾಪ್ ಮಾಡುತ್ತೆ ಮನಸ್ಸನ್ನು. ಉಸಿರಾಟಕ್ಕೂ ಮನಸ್ಸಿಗೆ ಅವಿನುಭಾವ ಸಂಬಂಧ ಇದೆ. ಒಂದು ಉಸಿರಾಟ ಆದ್ರೂ ಗಮನಿಸ್ಬೋದು, ಆಲೋಚನೆ ಆದ್ರೂ ಮಾಡ್ಬೋದು. ಎರಡು ಸೈಮಲ್ಟೇನಿಯಸ್ ಮಾಡಕ್ ಸಾಧ್ಯ ಇಲ್ಲ, ಅಸಂಭವ ಆಗೋದಿಲ್ಲ. ಅಂದ್ರೆ ಉಸಿರಾಟಕ್ಕೂ ಮನಸ್ಸಿಗೆ ಡೈರೆಕ್ಟ್ ಲಿಂಕ್. ಉಸಿರಾಟ ಬೇರೆ ಅಲ್ಲ, ಪ್ರಾಣ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ಗೊತ್ತಾ ನಿಮಗೆ? ಅಂದ್ರೆ ಇದು ಪ್ರಾಣಾಯಾಮ, ಸೈನ್ಸ್ ಆಫ್ ಪ್ರಾಣಾಯಾಮದಲ್ಲಿ ಹೇಳ್ತಾರೆ ಇದನ್ನ ನೋಡಿ. ಅಂದ್ರೆ ಇಷ್ಟು ಸೈನ್ಸ್ ಅಡಗಿದೆ ಇದರಲ್ಲಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ಯಾವಾಗಪ್ಪ ಅರ್ಥ ಆಗುತ್ತೆ ಅಂದ್ರೆ, ನೀನು ಚೆನ್ನಾಗಿ ಧ್ಯಾನ ಸಾಧನೆ ಸ್ವಾಧ್ಯಾಯ ಮಾಡಿದ್ರೆ ಗೊತ್ತಾಗುತ್ತೆ. ಒಂದ್ ಯಾವ್ದೋ ನಾವು ಸ್ವಾಧ್ಯಾಯ ಮಾಡ್ತಿದೀವಿ ಬುಕ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಯು ಫಾರ್ ಎವರ್, ಲೋಕ್ ಸಂಗ್ರಾಮ ಬುಕ್ ಓದ್ತಿದೀವಿ ನೋಡಿ, ಎಷ್ಟು ಸೈಂಟಿಫಿಕ್ ಆಗಿ ಹೇಳ್ತಾರೆ ಬುಕ್ ಅಲ್ಲಿ. ಅಂದ್ರೆ ನಾವ್ ಅಲ್ಲಿ ಏನ್ ಬೇಕು, ನಮಗೆ ಈ ಸೈನ್ಸ್ ಸರಿಯಾಗಿ ಗೊತ್ತಿದ್ರೆ, ಧ್ಯಾನಶಾಸ್ತ್ರ ಗೊತ್ತಿದ್ರೆ ಸರಿಯಾಗಿ ತಗಂತೀವಿ. ಕೆಲವೊಂದಲ್ಲೆಲ್ಲ ಬೇಡದಿರೋ ವಿಷಯಗಳಿದಾವ. ಫಾರ್ ಎಕ್ಸಾಂಪಲ್ ಅಲ್ಲಿ ನಿನ್ನ ಎನರ್ಜಿನ ಫೋಕಸ್ ನಾವು ಮೇಲಿಂದ ಕೆಳಗಡೆ ಮಾಡುವಂತ ಫೋಕಸ್, ಪ್ರತಿ ಒಂದು ಬಾಡಿ ಪಾರ್ಟ್ಸ್ ಮೇಲೆ ಮಾಡೋ ಫೋಕಸ್ ಅಂತ ಹೇಳ್ತಾರೆ. ಫೋಕಸ್ ಮಾಡಿದ್ರೆ ಆಟೋಮೆಟಿಕ್ ಹೀಲ್ ಆಗುತ್ತೆ ಅಫ್ಕೋರ್ಸ್, ಬಟ್ ಅದು ಧ್ಯಾನ ಪದ್ಧತಿ ಅಲ್ಲ ನೋಡಿ. ಅಂದ್ರೆ ನೀನು ಅಲ್ಲಿ ಏನ್ ತಗೋಬೇಕು ಅದು ತಗಂತೀಯಾ. ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ ಅದು. ಫೋಕಸ್ ಅಂದ್ರೆ ಏನು, ಎನರ್ಜಿ ಇಡ್ತೀಯ, ಆಟೋಮೆಟಿಕ್ ಎನರ್ಜಿ ಬರುತ್ತೆ, ಕಾಸ್ಮಿಕ್ ಎನರ್ಜಿ ಬರುತ್ತೆ, ಹೀಲ್ ಆಗುತ್ತೆ. ಬಟ್ ಅದೇ ಧ್ಯಾನ ಪದ್ಧತಿ ಅಲ್ಲ. ನಿನ್ ಶಕ್ತಿ ಖರ್ಚಾಗುತ್ತಲ್ಲಿ ಸುಮ್ನೆ. ಅಂದ್ರೆ ನೀನು ಎಲ್ಲಿ ಹೋದ್ರು ಕೂಡ ಆ ಶಾಸ್ತ್ರೀಯತೆ ಒಂದು ಇದ್ದಾಗ ಏನಾಗುತ್ತೆ, ನಿನ್ನ ಒಂದು ಕಾಮನ್ ಸೆನ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನೀನು ಸರಿಯಾಗಿ ಅರ್ಥ ಮಾಡ್ಕಂತೆ ವಿಷಯಗಳನ್ನ ಒಂದೊಂದು ಕಡೆ. ನಾನು ಬೇರೆ ಮೆಥಡ್ ಏನ್ ಹೇಳಿದ್ರು ಕೂಡ ನನಗೆ ಸ್ಯಾಟಿಸ್ಫೈ ಆಗೋದಿಲ್ಲ. ಯಾಕಂದ್ರೆ ಯಾವಾಗ್ಲೂ ಕೂಡ ಒಂದು ಶಾಸ್ತ್ರೀಯ ರೀತಿಯಲ್ಲೇ ನಾನು ನೋಡಿದ್ದೆ ಅಧ್ಯಾತ್ಮನ. ಯಾಕಂದ್ರೆ ನಾನು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನಗೆ ಫಿಸಿಕ್ಸ್ ಅಂದ್ರೆ ತುಂಬಾ ಇಷ್ಟ. ಪ್ರತಿ ಒಂದನ್ನು ಕೂಡ ಅದೇ ದೃಷ್ಟಿಯಲ್ಲಿ ನೋಡ್ತಿದ್ದೆ ನಾನು. ಅದು ತರ್ಕ ಅಲ್ಲ, ನಿನ್ನ ಒಂದು ಕಾಮನ್ ಸೆನ್ಸ್ ಅಪ್ಲೈ ಮಾಡ್ತೀಯ ಅಲ್ಲಿ. ತರ್ಕ ಮಾಡಿದ್ರೆ ಏನೋ ಸಮಯ ವ್ಯರ್ಥ ಮಾಡ್ದಂಗೆ, ತರ್ಕ ಅಲ್ಲ ಅದು. ಅಂದ್ರೆ ಸುಮ್ಮನೆ ಏನೋ ಹೇಳಿದ್ರು, ನಾನು ಏನೋ ಮಾಡ್ದೆ ಅಲ್ಲ ಮಾಸ್ಟರ್ಸ್, ತಿಳ್ಕೊಳ್ಳಿ. ಏನ್ ಹೇಳಿದ್ರು ಸರಿನಾ ತಪ್ಪ ಫಸ್ಟ್ ಆಲೋಚನೆ ಮಾಡು. ಗೊತ್ತಿಲ್ಲ, ಸರಿ ತಪ್ಪು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಗುರುನ ಫಾಲೋ ಮಾಡು, ಅದನ್ನಾದ್ರೂ ಕೇಳ್ಕ ಫಸ್ಟ್. ಗುರುನ ಹೆಂಗ್ ಫಾಲೋ ಮಾಡ್ಬೇಕು? ಗುರು ಯಾಕೆ ಫಾಲೋ ಮಾಡ್ಬೇಕಂದ್ರೆ, ಗುರುಗೆಲ್ಲ ಗೊತ್ತಿರುತ್ತೆ ಅವನಿಗೆ, ಎಲ್ಲನೂ ತಿಳ್ಕೊಂಡಿರ್ತಾನೆ. ಪಪ್ಪ ಹತ್ರ ಹೋಗ್ಬಿಡ, ಪಪ್ಪನ ಕೈಲಿ ಆಗಲ್ತು, ನಿಮ್ಮ ಅಮ್ಮನ ಹತ್ರ ಕೊಟ್ಟು. ಮಾಸ್ಟರ್ಸ್ ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನೀವು ಮ್ಯೂಟ್ ಮಾಡಿ. ಅಟ್ಲೀಸ್ಟ್ ನಾವು ಆ ಕಾಮನ್ ಸೆನ್ಸ್ ಆದ್ರೆ ಅಪ್ಲೈ ಮಾಡ್ಬೇಕು. ನನಗೆ ಬಿಗಿನಿಂಗ್ ಅಲ್ಲಿ ಪತ್ರಿ ಸರ್ ಹೇಳೋ ವಿಷಯ ಎಲ್ಲ ಗೊತ್ತಾಗ್ತಿರ್ಲಿಲ್ಲ. ಬಟ್ ಒಂದ್ ಏನ್ ಮಾಡ್ತಿದ್ದೆ, ಇಂಟ್ಯೂಷನ್ ಫಾಲೋ ಮಾಡ್ತಿದ್ದೆ, ಅದೊಂದು ಕಾಮನ್ ಸೆನ್ಸ್ ಫಾಲೋ ಮಾಡ್ತಿದ್ದೆ. ಏನು ಕಾಮನ್ ಸೆನ್ಸ್? ಅವ್ರ ಗುರುಗಳು ಅವ್ರಿಗೆಲ್ಲ ಗೊತ್ತಿರುತ್ತೆ, ಅವ್ರ ಮಾತು ಕೇಳೋಣ ಬಿಡು ಅಂತ. ಕೊನೆಗೆ ಪ್ರಾಕ್ಟೀಸ್ ಮಾಡ್ತಾ ಮೇಡಮ್ ಮ್ಯೂಟ್ ಮಾಡಿ. ಬಂದ ತಕ್ಷಣ ಎಲ್ಲ ಮುಖ ತೊಳ್ಕೊಂಡು ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗ್ಬಿಟ್ಟು ಟೀಚಿಂಗ್ ಕಾಲೇಜಿಂದ ಬಂದ ತಕ್ಷಣ ಅವನು ಕೋಹೋಸ್ಟ್ ಅಲ್ಲ ಸರ್, ಕೋಸ್ಟ್ ಮಾಡು. ನಾನು ಕೋಹೋಸ್ಟ್ ಇಲ್ಲ. ವಿನೋದ್ ನಾನು ಕೋಸ್ಟ್ ಮಾಡು. ಅಲ್ಲಿ ಇಲ್ಲಾಂದ್ರೆ ನೀನ್ ಊರಿಗೆ ಬಂದ್ರೆ ಅಮ್ಮ ಎಳ್ಕೊಟ್ಟೋಯ್ತಾನೆ, ನಿನ್ನ ಮಕ್ಕಳು ಬಂದು ಕರ್ಕೊಟ್ಟೋಯ್ತಾನೆ, ಅಮ್ಮನ ಮನೆಗೆ ಬಂದ್ಬಿಟ್ಟೆ ನೀನು. ಇಷ್ಟ ಮಾಡಿ ಮೇಡಮ್, ನೀವು ಮಾಡ್ಬೋದು. ಮ್ಯೂಟ್ ಮಾಡಿ. ಹೇಗೆ ಸರ್ ಅದು? ಅವ್ರ ಮೇಲೆ ಟ್ಯಾಪ್ ಮಾತಾಡ್ತಿದ್ದಾರೆ. ಮಂಚೇಗೌಡ್ರಲ್ಲ ಸರ್? ಹಾ ಹೌದು, ಅವ್ರ ಮೇಲೆ ಟ್ಯಾಪ್ ಮಾಡಿ ಮ್ಯೂಟ್ ಮಾಡೋದಷ್ಟೇ. ಅಜ್ಜಿ ವಾಕಿಂಗ್ ಕರ್ಕೊಂಡು ಹೋಗ್ತದೆ, ಫ್ರೆಂಡ್ಸ್ ಮನೆ ಕರ್ಕೊಂಡು ಗೊತ್ತಾಗ್ತಿಲ್ಲ ಅವ್ರಿಗೆ. ಆಯ್ತು ಸರ್, ಮಾಡಿದೀನಿ. ಸೊ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತಿದ್ದೆ ಬಿಗಿನಿಂಗ್ ಅಲ್ಲಿ, ಪತ್ರಿ ಸರ್ ಹೇಳೋವೆಲ್ಲ ವಿಷಯಗಳು ನನಗೆ ಸರಿ ಅನಿಸ್ತಿರ್ಲಿಲ್ಲ, ತಪ್ಪು ಅನಿಸ್ತಿರ್ಲಿಲ್ಲ. ನಾನೇನ್ ಮಾಡ್ತಿದ್ದೆ, ಓಹೋ ಇವ್ರು ಗುರುಗಳಲ್ವಾ, ಎಷ್ಟೋ ತಿಳ್ಕೊಂಡಿರ್ತಾರೆ, ಅವ್ರ ಮಾತು ಕೇಳೋಣ,
ಶಿಷ್ಯಂದ್ರ ಮಾತು ಕೇಳೋದು ಬೇಡ ಅಂತ ನಾನು ಗುರು ಮಾತು ಕೇಳ್ತಿದ್ದೆ. ನನಗೇನ್ ಮಾಡಿದೆ, ಅವ್ರ ಮಾತು ಕೇಳದೆ ಬರ್ತಾ ಬರ್ತಾ ಸಾಧನೆ ಮಾಡಿದಾಗ ಏನಾಯ್ತು, ಓಹೋ ಇದು ಸರಿ ಇದು ತಪ್ಪಂತ ನನಗೆ ಗೊತ್ತಾಯ್ತು. ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಆದ್ರೆ ಅಪ್ಲೈ ಮಾಡ್ಬೇಕು ನಾವು ಎಲ್ಲ ಕಡೆ. ಅಂದ್ರೆ ನಾವು ಪ್ರತಿಯೊಂದು ಕ್ಷಣನೂ ಕೂಡ ಆ ಒಂದು ಮಿನಿಮಮ್ ಥಿಂಕಿಂಗು ಬಿಡಬಾರ್ದು. ಯಾವತ್ತು ತಿಳ್ಕೊಳ್ಳಿ ಮಾಸ್ಟರ್ಸ್, ಯಾವಾಗ್ಲೂ ಅಪ್ಲೈ ಮಾಡ್ಬೇಕು. ಮಿನಿಮಮ್ ಥಿಂಕಿಂಗ್ ಇರ್ಬೇಕು ಯಾವಾಗ್ಲೂ. ಅದು ಈಗೋ ಅಲ್ಲ, ಅದು ನಿನ್ನ ಉದ್ಧಾರಕ್ಕೋಸ್ಕರ ನೀನ್ ಮಾಡ್ತಕ್ಕಂಥ ಸರಿಯಾದ ಮಾರ್ಗ ಅದು. ಇವಾಗ ನಾವೆಲ್ಲ ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ಯಾರೋ ಒಂದು ವಿಷಯ ಕೇಳ್ತೀವಿ, ಬೇರೆ ಸೊಸೈಟಿ ವಿಷಯನೋ ಯಾರೋ ಹೇಳಿದ ವಿಷಯ ಕೇಳ್ತೀವಿ. ಅಲ್ಲಿ ಏನ್ ಬೇಕು ಏನ್ ಬೇಡ ನೀವೇ ತಗೋಬೇಕು, ಚಾಯ್ಸ್ ಮಾಡಂಗಿರ್ಬೇಕು. ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಅದು ನಾನು ಅಲ್ಲಿ ಒಂದ್ ಹೇಳಿದ್ರು ಸರ್, ಇಲ್ಲಿ ಒಂದ್ ಹೇಳಿದ್ರು, ಆ ಸೊಸೈಟಿಯಲ್ಲಿ ಒಂದ್ ಹೇಳಿದ್ರು, ಯಾವ್ದು ಮಾಡ್ಬೇಕಂತ ಕನ್ಫ್ಯೂಸ್ ಆಗ್ಬಾರ್ದು. ಅಂದ್ರೆ ಆ ಮಿನಿಮಮ್ ಅಂಡರ್ಸ್ಟ್ಯಾಂಡಿಂಗ್ ಕಾಮನ್ ಸೆನ್ಸ್ ಹೆಂಗ್ ಬರುತ್ತೆ ಅಂದ್ರೆ ನಿನ್ನ ಸಾಧನೆಯಿಂದಾನೇ ಬರುತ್ತೆ ಮಾಸ್ಟರ್ಸ್. ನಾವು ಸರಿಯಾಗಿ ಧ್ಯಾನ ಸಾಧನೆ ಮಾಡಿದಾಗ ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಓ ಇಲ್ಲಿ ತಪ್ಪು ಹೇಳ್ತಿದ್ದಾನೆ ಅಂತ. ನಾನು ಹೇಳಿದೆ ನಿಮಗೆ, ಧ್ಯಾನ ನಿರ್ವಿಷಮನಃ, ಮನಸ್ಸು ಬಿಟ್ಟು ಮಾಡ್ತಕ್ಕಂಥ ಕೆಲಸಗಳೆಲ್ಲ ವೇಸ್ಟ್. ಧ್ಯಾನ ನೀನು ಕಡಿಮೆ ಮಾಡ್ತಾವು. ಯಾರೋ ಬಂದು ನಿಮಗೆ ಈ ತರ ಮೆಥಡ್ ಧ್ಯಾನ ಮಾಡಿ, ಅಥವಾ ಈ ತರ ಬುಕ್ ಓದಿ, ಈ ತರ ಆಹಾರ ಪದ್ಧತಿ ಮಾಡಿ ನೋಡಿ. ಅಂದ್ರೆ ನಮ್ಗೆಲ್ಲ ವಿಷಯ ಗೊತ್ತಿದ್ರೆ ಆಹಾರ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು, ಸ್ವಾಧ್ಯಾಯ ಅಂದ್ರೆ ಏನು, ಸರಿಯಾದ ಮಾರ್ಗ ಅಂದ್ರೆ ಏನು, ಈ ವಿಷಯ ಮಿನಿಮಮ್ ಥಿಂಗ್ಸ್ ಎಲ್ಲ ಸರಿಯಾಗಿ ಗೊತ್ತಿದ್ರೆ ಅಫ್ಕೋರ್ಸ್ ನಾವು ಯಾವತ್ತೂ ಕನ್ಫ್ಯೂಸ್ ಆಗಲ್ಲ, ಡೈಲಮಾದಲ್ಲಿ ಬೀಳಲ್ಲ. ಅಂದ್ರೆ ಪ್ರತಿ ಒಂದರಲ್ಲೂ ಕೂಡ ಶಾಸ್ತ್ರೀಯತೆ ಅಂತಕ್ಕಂಥದ್ದು ಸರಿಯಾಗಿ ತಿಳ್ಕೋಬೇಕು ಮಾಸ್ಟರ್. ಪ್ರತಿಯೊಂದರಲ್ಲೂ ಕೂಡ ಸರಿಯಾಗಿ ಸ್ವಾಧ್ಯಾಯ ಮಾಡಬೇಕು. ಸ್ವಾಧ್ಯಾಯ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿಲ್ಲ ಸೈಡಿಗೆ ಬುಕ್ ಇಡಬೇಕು, ಯಾವ್ದು ಅರ್ಥ ಆಗ್ತಿದೆ ಅದು ಓದ್ಬೇಕು. ಹಂಗಂತ ಸ್ವಾಧ್ಯಾಯ ಮಾಡೋದೇ ಬಿಟ್ಬಿಡ್ತಾರೆ ಕೆಲವರು ನೋಡಿ. ಎಲ್ಲಾ ಕಡೆ ಅಷ್ಟೇ ಮಾಸ್ಟರ್, ಪ್ರತಿಯೊಂದು ಕಡೆನೂ ಕೂಡ ಆ ಮಿನಿಮಮ್ ಥಿಂಕಿಂಗ್ ಅನ್ನೋದು ಯಾವತ್ತು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದು ಏನಾಗುತ್ತೀವಿ, ಚೆನ್ನಾಗಿ ಮುಂದೆ ಸಾಕ್ತಿವಿ. ಇಲ್ಲಾಂದ್ರೆ ಏನಾಗುತ್ತೀವಿ, ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ಕನ್ಫ್ಯೂಸ್ ಆಗ್ಬಿಟ್ಟು. ನಾನು ಎಷ್ಟು ಜನನ ನೋಡಿದ್ದೀನಿ ಮೆಡಿಟೇಟರ್ಸ್ನ ಕನ್ಫ್ಯೂಸ್ ಆಗಿ ಆ ಕಡೆ ಧ್ಯಾನನೂ ಸರಿ ಮಾಡದೆ, ಅವ್ರು ಗ್ರೋತ್ ಆಗದೆ ಇನ್ನೂ ಥಿಂಕಿಂಗ್ ಅಲ್ಲೇ ಇರ್ತಾರೆ, ಭ್ರಮೆನಲ್ಲೇ ಇರ್ತಾರೆ. ಯಾಕೆ ಇರ್ತಾರೆ ಅಂತಂದ್ರೆ ಬಿಕಾಸ್ ಅವರು ಆ ಒಂದು ಮಿನಿಮಮ್ ಥಿಂಕಿಂಗೇ ಇರೋದಿಲ್ಲ. ಕಾಮನ್ ಸೆನ್ಸ್ ಅಪ್ಲೈ ಮಾಡಲ್ಲ, ಸೈಂಟಿಫಿಕ್ ವಿಷಯಗಳನ್ನ ಅರ್ಥ ಮಾಡ್ಕೊಳಲ್ಲ. ಶಾಸ್ತ್ರೀಯತೆ ಅಂದ್ರೆ ಏನೋ ನಾನು PhD ಮಾಡ್ಬೇಕಲ್ಲ, ತಿಳ್ಕೊಳ್ಳಿ ಮಾಸ್ಟರ್ಸ್. ಪ್ರತಿಯೊಂದು ಶಾಸ್ತ್ರೀಯತೆನೆ. ನಾನು ಹೇಳಿದ್ನಲ್ಲ, ಎಕ್ಸ್ಪೆರಿಮೆಂಟೇಷನ್ ಅಂಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ನೀನು ವಿಷಯನ ನೀನು ಅನುಭವಪೂರ್ವಕವಾಗಿ ಅರ್ಥ ಮಾಡ್ಕೊಂಡ್ರೆ ಅದೇ ವಿಜ್ಞಾನ. ಅಂದ್ರೆ ನಾನು ಇವಾಗ ಏನ್ ಹೇಳಕ್ ಹೊರಟಿದ್ದೀನಿ, ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ಕೊಂಡು ಅಥವಾ ಮಿನಿಮಮ್ ಕಾಮನ್ ಸೆನ್ಸ್ ಅಪ್ಲೈ ಮಾಡ್ಕೊಂಡು ತಿಳ್ಕೊಂಡಾಗ ಏನಾಗುತ್ತೆ, ಸರಿಯಾಗಿ ಮುಂದೆ ಸಾಕ್ತಿವಿ. ಎಲ್ಲರ ವಿಷಯನ ನಾವು ಸುಮ್ಮನೆ ಎಲ್ಲದಕ್ಕೂ ತಲೆ ಆಡ್ಸಲ್ಲ. ಎಷ್ಟು ಬೇಕು ಅಲ್ಲಿ ತಗಂತೀವಿ, ಮಿಕ್ಕಿದ್ದು ನಮ್ಮ ಗ್ರೋತು. ಅಂದ್ರೆ ನಿಮಗೆ ಅರ್ಥ ಆಗುತ್ತೆ ಎಲ್ಲಿ ತಪ್ಪಿದೆ ಎಲ್ಲಿ ಸರಿ ಇದೆ ಅಂತ. ಅದೇ ಮಾಸ್ಟ್ರಿ ಅಂದ್ರೆ. ಮಾಸ್ಟರ್ ಏನು, ಅವನು ಪ್ರತಿಯೊಂದು ವಿಷಯನೂ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಂತಾನೆ. ಅರ್ಧಂಬರ್ಧ ಅರ್ಥ ಮಾಡ್ಕೊಳಲ್ಲ. ಅರ್ಥ ಆಗಿಲ್ಲ ಬಿಟ್ಬಿಡ್ತಾನೆ ಅಷ್ಟೇ. ಅರ್ಥ ಆಗ ನೋಡ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತಾನೆ ಅಷ್ಟೇ ನೋಡಿ. ಭಕ್ತಿ ಮಾರ್ಗ ಏನ್ ಮಾಡುತ್ತೆ, ಇನ್ನ ಒಂದು ಮೇ ಬಿ ಒಂದು ಬೌಂಡ್ರಿ ಹಾಕುತ್ತೆ. ಇದ್ರಲ್ಲಿ ಹಿಂಗೆ ಇರ್ಬೇಕು, ಇದೇ ಮಾಡ್ಬೇಕು, ಅದೇ ಮಾಡ್ಬೇಕು ಅಂತ. ಬಟ್ ಧ್ಯಾನ ಮಾರ್ಗ ಏನ್ ಮಾಡುತ್ತೆ, ಕ್ಲಾರಿಟಿ ಕೊಡುತ್ತೆ. ತಿಳ್ಕೊಳ್ಳಿ ಮಿಸ್ಟರ್ಸ್, ಭಕ್ತಿ ಮಾರ್ಗ ಬೇಕು ಬೇಡ ಅಂತಲ್ಲ. ಆ ಒಂದು ಭಯ ಅಥವಾ ಒಂದು ಸರಿಯಾದ ಮಾರ್ಗದಲ್ಲಿ ಇಡುತ್ತೆ. ಬಟ್ ಯಾಕೆ ಮಾಡ್ತೀವಿ, ಯಾಕೆ ಮಾಡಿದ್ರೆ ಏನಾಗುತ್ತೆ ಅದೆಲ್ಲ ತಿಳಿಯದೆ ಧ್ಯಾನದಿಂದ. ಭಕ್ತಿ ಅಂದ್ರೆ ಏನು ನೋಡಿ, ಇವೆಲ್ಲ ಗೊತ್ತಾಗುತ್ತೆ ನಿಮಗೆ. ಸ್ವಂತ ಸ್ವರೂಪ ಅರ್ಥ ಮಾಡ್ಕೊಳ್ಳೋದೇ ಭಕ್ತಿ ನೋಡಿ. ಇದೇ ಡೆಫಿನೇಷನ್, ಭಕ್ತಿ ಡೆಫಿನೇಷನ್. ಪರ ಸ್ವರೂಪ ಅಲ್ಲ ಅರ್ಥ ಮಾಡ್ಕೊಳ್ಳೋದು, ಸ್ವಂತ ಸ್ವರೂಪ ಅರ್ಥ ಮಾಡ್ಕೊಳ್ಳೋದೇ ಭಕ್ತಿ. ಸ್ವಸ್ವರೂಪ ಅನುಸಂಧಾನಂ ಭಕ್ತಿ ರೀತ್ಯ ವಿಧೀಯತೆ. ಅಂದ್ರೆ ಇವೆಲ್ಲ ಡೆಫಿನೇಷನ್ಗಳು. ಅಂದ್ರೆ ಇವೆಲ್ಲ ಬೇಸಿಕ್ಸ್. ಪ್ರತಿಯೊಂದು ಆಧ್ಯಾತ್ಮಿಕತೆಯಲ್ಲಿ ಬೇಸಿಕ್ಸ್ ಇವು. ಆಹಾರ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು ನೋಡಿ, ಪ್ರತಿಯೊಂದು ಅರ್ಥ ಆಗ್ಬೇಕು ಇವೆಲ್ಲ. ಅಂದ್ರೆ ನಮಗೆ ಒಂದು ಬೇಸಿಕ್ಸ್ ಚೆನ್ನಾಗಿ ಅರ್ಥ ಆದ್ರೆ ಮುಂದೆ ವಿಷಯಗಳು ಗೊತ್ತಾಗ್ತಾವೆ ಚೆನ್ನಾಗಿ. ಆಮೇಲೆ ನಾವು ಕನ್ಫ್ಯೂಸ್ ಆಗಲ್ಲ, ಮುಂದೆ ಹೋಗ್ತಾನೇ ಇರ್ತೀವಿ, ಎಲ್ಲಿ ಸ್ಟಾಪ್ ಆಗಲ್ಲ. ಹಂಗಾಗ್ಬೇಕು ಯಾವಾಗ್ಲೂ, ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಮಧ್ಯೆ ಏನೋ ಡಿಸ್ಟರ್ಬ್ ಆದವು, ಕ್ಷಮಿಸಿ. ಪವರ್ ಇಶ್ಯೂ, ಯಾಕಂದ್ರೆ ನಮ್ಮ ಜೂಮ್ ಕ್ಲಾಸ್ ಇವತ್ತು ಸ್ಟಾರ್ಟ್ ಆಗಿಲ್ಲ. ಅಟ್ಲೀಸ್ಟ್ ನನಗಾಯ್ತು, ಬೇರೆಯವ್ರಿಗಾಗಿಲ್ಲ.
ಓಕೆ, ಥ್ಯಾಂಕ್ ಯು ಸರ್. ಎಸ್ ಮೇಡಮ್. ತುಂಬಾ ಅದ್ಭುತವಾಗಿ ಆ, ವಿವರಣೆ ನೀಡಿದ್ದೀರಾ. ಶಾಸ್ತ್ರೀಯತೆ ಅಂತಂದ್ರೆ ಏನು ಅಂತನ್ನುವಂಥದ್ದು. ಎಸ್ ಸೊ ಮೇಡಮ್. ಪ್ರತಿ ಕೆಲ್ಸಾನು ಕೂಡ ತಿಳಿದ್ ಮಾಡೋನು ಸೈಂಟಿಸ್ಟ್. ಇದು ಒಂದು ಸೈನ್ಸ್ ಅಂತನ್ನುವಂಥದ್ದು. ಶಾಸ್ತ್ರೀಯತೆ ಅನ್ನೋದು ಸೈನ್ಸ್ ಬೇರೆ ಏನಲ್ಲ. ಎಕ್ಸ್ಪೀರಿಯನ್ಸ್ ಮತ್ತೆ ಎಕ್ಸ್ಪೆರಿಮೆಂಟ್ ಅನ್ನೋದ್ರ ಮೂಲಕ ನಾವು ಧ್ಯಾನದಿಂದ ಅದನ್ನೆಲ್ಲ ಆ ಅನುಭವನ ಪಡಿತಾ ಹೋಗ್ತೀವಿ. ಪ್ರತಿ ಕೆಲ್ಸನ ಕೂಡ ತಿಳಿದು ಮಾಡುವಂತ ಅವನೇ ಸೈಂಟಿಸ್ಟ್. ಎಲ್ಲವನ್ನೂ ಶಾಸ್ತ್ರೀಯವಾಗಿ ಮಾಡ್ಬೇಕು ಅಂತನ್ನುವಂತ ವಿಚಾರವನ್ನ ನೀವು ತಿಳಿಸ್ಕೊಟ್ರಿ. ತುಂಬಾ ಅದ್ಭುತವಾಗಿತ್ತು ಸರ್. ಇದ್ರ ಬಗ್ಗೆ ಏನಾದ್ರೂ ಕ್ವಶನ್ಸ್ ಗಳಿತ್ತು ಅಂತ ಹೇಳಿದ್ರೆ ಯಾರಾದ್ರೂ ಕೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿ. ಆಹಾರ ಪದ್ಧತಿನ ತಿಳಿಸ್ಕೊಟ್ರಿ ಸರ್. ಅದು ಒಂದೊಂದ್ಸರಿ ನಾವು ಖಾರ ತಿಂದಾಗ ನಮ್ಮ ಮನಸ್ಸು ಬೇರೆ ತರ ಓಡ್ತಾ ಇರತ್ತೆ. ಅದು ನಿಜ. ಅದು ನನ್ನ ಸ್ವಂತ ಅನುಭವದಲ್ಲಿ ಬಂದಿರುವಂತದ್ದು. ನೀವು ಸುಮಾರು ಸರಿ ಹೇಳಿದ್ದೀರಾ ಅದನ್ನ. ಬಟ್ ಅದೇ ನಾಲ್ಗೆ ರುಚಿಗೆ ನಾವು ಹೋಗ್ಬಾರ್ದು. ಹೋದಾಗ ಧ್ಯಾನ ಮಾಡಕ್ ಸ್ವಲ್ಪ ಕಷ್ಟ ಆಗತ್ತೆ ಸರ್. ಮತ್ತೆ ಇನ್ನೊಂದು ಹೇಳಿದ್ರಿ ನೀವು, ಅದೇ ನಾವು ಮನಸ್ಸನ್ನ ಯಾವ ಪೇನ್ ಇರತ್ತೆ ಆ ಕಡೆ ಇಟ್ಕೊಂಡು ನಾವು ಮೆಡಿಟೇಷನ್ ಮಾಡಿದಾಗ ಅದು ಕ್ಯೂರ್ ಆಗತ್ತೆ ಅಂತ. ಅದು ನನಗಾಗಿದೆ ಸರ್. ಇವಾಗ ಗೊತ್ತಾಯ್ತು ನಾವ್ ಅದರ ಕಡೆ ಗಮನ ಇಟ್ಕೊಂಡ್ ಮಾಡ್ಬಾರ್ದು ಅಂತ ಹೇಳಿ. ಮೊದ್ಲು ಗೊತ್ತಿರ್ಲಿಲ್ಲ ಸರ್. ಎಲ್ಲಾ ತರಾನು ಹೋಗಿದೆ ನಂಗೆ. ಏನ್ ತಲೆನೋವು, ಹೊಟ್ಟೆ ನೋವು, ಬೆನ್ನೋವು ಏನ್ ಬಂದ್ರೆ ಬೆನ್ನೋವು ಸಿಕ್ಕಾಪಟ್ಟೆ ಬರ್ತಾ ಇತ್ತು ಸರ್. ನಾನ್ ಮೆಡಿಟೇಷನ್ ಮಾಡ್ತಿದ್ದಾಗ ಅದ್ರ ಕಡೆನೆ ಫೋಕಸ್ ಮಾಡ್ತಾ ಇದ್ದೆ. ಸೊ ಅದು ಹೆಂಗೆ ಹೊಟ್ಟೆ ಹೋಯ್ತು ಅದು. ಬಟ್ ಅದಕ್ಕಿಂತ ಧ್ಯಾನ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಅದರಿಂದನೇ ಎಲ್ಲ ಹೋಗುತ್ತೆ ಅಂತ. ಮತ್ತೆ ಹಾಡಿಗೆ ಹೇಗೆ ಶಾಸ್ತ್ರೀಯ ಸಂಗೀತ ಕಲ್ತು ಹಾಡಿದ್ರೆ ಎಷ್ಟು ತಳ ಭದ್ರವಾಗಿರುತ್ತೆ, ಹಾಗೆ ಧ್ಯಾನದಲ್ಲಿ ಶಾಸ್ತ್ರೀಯವನ್ನ ನಾವು ಕಾಣ್ಬೇಕು ಸರ್. ಆವಾಗ ಮಾತ್ರ ಅದು ಕೂಡ ಭದ್ರವಾಗಿ ಇರತ್ತೆ ಧ್ಯಾನ. ನಾವು ಒಂದು ಕೇರ್ಲೆಸ್ ಮಾಡ್ಕೋಬಾರ್ದು ಧ್ಯಾನದ ಬಗ್ಗೆ. ಭ್ರಮೆನಲ್ಲಿ ಕಲಿಬಾರ್ದು ನಾವು. ಭ್ರಮೆ ಇರಬಾರ್ದು ಯಾವತ್ತು. ಹೌದು ಸರ್. ಆಳವಾಗಿ ತಿಳ್ಕೊಬೇಕು. ಹೌದು ಸರ್. ಆಳನ ಅರ್ಥ ಮಾಡ್ಕೋಬೇಕು ಇವಾಗ. ಆಳ ಅರ್ಥ ಮಾಡ್ಕೋಬೇಕು. ನಿಜ ಸರ್. ಮತ್ತೆ ಪ್ರತಿಯೊಂದು ಮಾತಿನಲ್ಲೂ ಸ್ವಲ್ಪ ಅವೇರ್ನೆಸ್ ಇಟ್ಕೋಬೇಕು ನಾವು. ಏನೇನೋ ಮಾತಾಡ್ಬಾರ್ದು, ಯಾರ್ಯಾರ ಹತ್ರನೋ ಮಾತಾಡ್ಬಾರ್ದು. ಎನರ್ಜಿ ವೇಸ್ಟ್ ಆಗತ್ತೆ ಅನ್ನೋದು ತಿಳಿಸ್ಕೊಟ್ರಿ. ಅದಾಗಿದೆ ಸರ್. ಈಗ ಮೆಡಿಟೇಷನ್ ಮಾಡೋರ್ ಹತ್ರ ಮಾತಾಡಿದಾಗ ಏನು ಅನ್ಸಲ್ಲ ಸರ್. ಬೇರೆಯವ್ರ ಹತ್ರ ಮಾತಾಡಿದಾಗ ಎನರ್ಜಿ ಡ್ರಾಪ್ ಆಗೋದು ಗೊತ್ತಾಗತ್ತೆ ಸರ್. ಮತ್ತೆ ಮೌನವಾಗಿದ್ದಷ್ಟು ಶಕ್ತಿ ಜಾಸ್ತಿ ಬರತ್ತೆ ಅನ್ನೋದು ಅದೆಲ್ಲಾನು ಕಂಡುಕೊಂಡಿದೀವಿ ಸರ್. ಅಬ್ಸರ್ವ್ ಮಾಡಿ ತಿಳ್ಕೊಂಡಿದೀವಿ. ಮತ್ತೆ ತಿಳ್ಕೊತಾ ಹೋಗ್ತಾ ಇದೀವಿ. ಈ ಚಕ್ರಾಸ್ ಎಲ್ಲ ಹೇಳಿದ್ರಲ್ಲ, ಅದ್ರದ್ದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸರ್. ಅದು ಈ ತರ ಹೇಳ್ತಾರಲ್ಲ ಅಂತ. ಬಟ್ ಆದ್ರೂ ಗೊತ್ತಾಯ್ತು ಸರ್. ಅದೆಲ್ಲ ನಾವು ಅನ್ಕೋಬಾರ್ದು. ಧ್ಯಾನದಿಂದನೇ ಎಲ್ಲಾ ಚಕ್ರಾಸ್ ಆಕ್ಟಿವೇಟ್ ಆಗತ್ತೆ ಅನ್ನೋದು ಗೊತ್ತಾಯ್ತು ಸರ್. ಅದು ಕರೆಕ್ಟ್. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಪ್ರತಿ ಚಕ್ರ ಅನ್ನೋದು ಒಂಥರ ದೆವ್ವ ಬಡ್ದಂಗೆ ಮೇಡಮ್. ಜನಗಳಿಗೆ ಅರ್ಥ ಆಗಲ್ಲ ನನಗೆ. ಹೌದು. ಅಲೆದಾಡ್ತಾ ಇದಾರೆ ಮಾತ್ರ. ಬಟ್ ನಮ್ಗೆ ಗೊತ್ತಾಗ್ತಿದೆ ಸರ್. ನನ್ ತಮ್ಮ ಹತ್ರನೇ ಎಷ್ಟೋ ಸರಿ ಡಿಸ್ಕಸ್ ಮಾಡಿದೀನಿ ನಾನು. ಸರ್ ಈ ತರ ಎಲ್ಲಾ ಮಾಡ್ತಾರೆ, ನನ್ಗೆ ಯಾಕೋ ಅದ್ ಯಾವ್ದು ಇಷ್ಟ ಆಗಲ್ಲ ಸರ್, ಇದೊಂದ್ ಬಿಟ್ರೆ ಅಂತ ಹೇಳಿ ಸುಮಾರು ಸರಿ ಹೇಳಿದೀನಿ. ಬಟ್ ಮನ್ಸು ಹೋಗಲ್ಲ ಸರ್ ಆ ಕಡೆ. ಅದು ತಪ್ಪು ಅನ್ನೋದು ಗೊತ್ತಾಗ್ತಾ ಇದೆ. ಅದು ಇದೆಲ್ಲ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸರ್. ಸರ್ ನಿಮ್ದು ಮ್ಯೂಟ್ ಆಗಿದೆ ಫೋನ್. ಎಸ್ 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 ಕರೆಕ್ಟ್ ಮೇಡಮ್. ಹೇಳಿದ್ರಲ್ಲ ಸರ್. ಸೊ ಆನಾಪಾನ ಸತಿ ನಂತರ ಕಾಯೋಪಾಸನ, ಆಮೇಲೆ ವಿಪಸನ ಅಂತ ಹೇಳಿ. ಸೊ ವಿಪಸನ ನಾವು ಎಷ್ಟು ಸಾಧನೆ ಮಾಡ್ಬೇಕು ವಿಪಸನದ ಸ್ಥಿತಿಗೆ ಹೋಗ್ಬೇಕು ಅಂತ ಅನ್ನೋದಿತ್ತು ಅಂತ ಹೇಳಿದ್ರೆ, ನೀವ್ ಹೇಳಿದ್ರಿ ಇನ್ನೊಂದು ಭ್ರಮೆಗೆ ಬೀಳ್ತೀವಿ ಅಂತ ಹೇಳಿ. ಸೊ ಬೇಸಿಕ್ ಅನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಭ್ರಮೆಗೆ ಹೋಗೋದಂತೂ ಸತ್ಯ. ಅದ್ ನನ್ನ ಅನುಭವಕ್ಕೂ ಆಗಿದೆ ಸರ್. ಯಾರೋ ಹೇಳಿದ್ರು ನಿಮ್ದು ಥರ್ಡ್ ಐ ಓಪನ್ ಆಗಿದೆ ಅಂತ. ನಾನ್ ಫುಲ್ ಝೂಮ್ ಅಲ್ಲಿ ಇದ್ಬಿಟ್ಟಿದ್ದೆ. ಸೊ ನನ್ಗೇನೋ ಥರ್ಡ್ ಐ ಓಪನ್ ಅದ್ ಥರ್ಡ್ ಐ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈಗ ನಾನ್ ಯಾವ ಸ್ಥಿತಿನಲ್ಲಿ ಇದೀನಿ ನನಗ್ ಗೊತ್ತು ಈಗ. ಸೊ ಆ ಭ್ರಮೆಗೆ ಖಂಡಿತ ಬೀಳ್ಬಾರ್ದು.